नारायणाय परिपूर्णगुणार्णवाय विश्वोदयस्थितिलयोन्नियतिप्रदाय ज्ञानप्रदाय विबुधासुरसौख्यदुःख सत्कारणाय वितताय नमो नमस्ते। अभ्रमं भङ्गरहितम् अजडं विमलं सदा आनन्दतीर्थमतुलं भजे तापत्रयापहम्। भवति यदनुभावादेडमूकोऽपि वाग्मी जडमतिरपि जन्तुर्जायते प्राज्ञमौलिः। सकलवचनचेतो देवता भारती सा मम वचसि निधत्तां सन्निधिं मानसे च। अस्मद्गुरुसमारम्भां टीकाकृत्पादमध्यगां श्रीमदाचार्यपर्यन्तां वन्दे गुरुपरम्पराम्। विद्यायां विबुधाचार्यं वेदज्ञानाब्धिचन्दिरं दुर्मतध्वान्तमार्ताण्डं सत्यध्यानमुनिं भजे। पञ्चाशद्वर्षपर्यन्तं सततं रामपूजकः श्रीसत्यप्रमोदगुरुराट् भासतां नो हृदम्बरे। बन्धुस्त्वं गुरुरिष्टदैवतमिति तत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। चित्तं मद्गुणदोषचिन्तनविधौ नूनं मनां मा कृथाः। श्रीसत्यात्मगुरो तदङ्घ्रियुगलं हित्वा न मे सद्गतिः। यैरहं शुकवत् सम्यक् शिक्षितोऽस्मि कृपालुभिः तान् वन्दे धेनुपाचार्यान् तत्त्वज्ञानार्थसिद्धये। श्रीगुरुभ्यो नमः। हरिः ओम हरिः ओम हरिः ओम। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे। हरे राम 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 हरे हरे, हरे कृष्ण 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 हरे हरे। हरे राम 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 हरे हरे, हरे कृष्ण 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 हरे हरे। श्री गुरुभ्यो नमः। हरिः ओम हरिः ओम हरिः ओम। स्वस्तिस्तु अषेढ सन्मंगलानि सन्तु। श्लोकैकश्रवणपठनमात्रेण मुक्तिश्च श्रोतॄणां निखिल कलिकृत कल्मषापनोदनपटुतरे धर्माद्यखिल पुरुषार्थ साधने भूते अद्य रुद्राध्याय चमक विवरणारंभे सति किंचित् पूर्वकथानुवादः। हरिः ओम हरिः ओम हरिः ओम।
ಶ್ರೋತೃಗಳ ಬೇಡಿಕೆಗೆ ಅನುಸಾರವಾಗಿ ನಿನ್ನಿನ ದಿನ ಮಂಗಲಾಗೌರಿಯ ಬಗ್ಗೆ ತಿಳಿಸಿದ್ದಕ್ಕೆ ಬಹಳ ಜನರು ಧನ್ಯವಾದ ತಿಳಿಸಿದ್ದಾರೆ. ಈಗ ಮತ್ತೆ ನಾವು ಪುನಃ ಚಮಕದ ಕಡೆಗೆ ಹೋಗೋಣ. ಚಮಕ ಹಿಂದಿಯೊಳಗೆ ಕಿತ್ನ ಚಮಕ್ತಾ ಹೈ ಅಂತ ಹೇಳ್ತಾರಲ್ಲ, ಹಾಗೆ ಭಗವಂತನ ಯಾವಾಗಲೂ ಉಸ್ಕ ಮುಃ ಚಮಕ್ತಾ ಹಿ ಹೈ. ಅದ್ಭುತವಾದ ತೇಜೋಮಯವಾಗಿರ್ತಕ್ಕಂಥ ಆ ಭಗವಂತನ ಮುಖ, ಅನಂತ ಜನರನ್ನು ತನ್ನ ಕಡೆಗೆ ಎಳೆಯುವ ಮುಖ, ಅಸಂಖ್ಯ ಜನರು ಮೋಹಿತರಾಗಿ ತನ್ನ ಹುಚ್ಚರಾಗಿ ತನ್ನ ಭಕ್ತರಾಗುವಂತೆ ಮಾಡ್ತಕ್ಕಂಥ ಅದ್ಭುತವಾದ ಮುಖ. ಅಂಥ ಪರಮಾತ್ಮನಿಗೆ ಸೀರಂಚಮೇ 95ನೆಯ ಬೇಡಿಕೆ. ಸೀರ ಅಂದರೆ ಸೂರ್ಯ, ಸೂರ್ಯನ ಹೊಳಪು. ಸ್ವಲ್ಪ ಕಣ್ ತೆಗೆದು ನೋಡ್ರಿ, ಎಷ್ಟು ನಿಮಿಷ ನೋಡ್ತೀರಿ? ಸೆಕೆಂಡ್ ನೋಡ್ತೀರಿ, ನಿಮಿಷ ಬೇಡ. ಎಂಥ ಅದ್ಭುತವಾಗಿರ್ತಕ್ಕಂಥ ತೇಜಸ್ಸು! ಅದೆಷ್ಟು ಲಕ್ಷ ಕೋಟಿ ವಾಲ್ಟ್ ಇರ್ತಕ್ಕಂತಹ ಆ ಉಷ್ಣತೆ, ಅದರ ಜೊತೆಯಲ್ಲಿ ನೀರನ್ನು ಶೋಷಿಸಿ ಮೋಡ ಮಾಡತಕ್ಕಂಥ ಸಾಮರ್ಥ್ಯ, ಅದರ ಜೊತೆಯಲ್ಲಿ ಪ್ರಾಣಿಗಳಿಗೆ ಆಕ್ಸಿಜನ್ ಕೊಡ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಪರೋಪಕಾರ, ಸೂರ್ಯನ ಉಪಕಾರ ನಾವು ಎಂದಾದರೂ ಸ್ಮರಿಸ್ತೇವೆ? ಯಾವನೋ ಒಬ್ಬ ವ್ಯಕ್ತಿ ಜೊಮ್ಯಾಟೊ, ಟೊಮಾಟೊ, ಗೊಮಾಟೊ ಅಂತ ಏನೇನೋ ತರಿಸ್ತಿರಲ್ಲ, ಅವನು ಬಂದಂಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ನಿಮ್ಮ ಹಣ ತೊಗೊಂಡು ಹೆಚ್ಚಿಗೆ ತೊಗೊಂಡು ಏನೋ ಎಂಜಲು ಪೆಂಜಲು ತಂದು ಕೊಟ್ಟಿರ್ತಾನೆ, ಅವನಿಗೆ ಥ್ಯಾಂಕ್ಸ್ ಅಂತ ಹೇಳ್ತಾರೆ. ಸೂರ್ಯನಿಗೆ ನಾವು ಎಷ್ಟು ಸಲ ಥ್ಯಾಂಕ್ಸ್ ಅಂತ ಹೇಳ್ತೇವೆ ಹೇಳಿ? ಅಲ್ರಿ ಆಚಾರ್ಯ, ನೀವು ಅರ್ಘ್ಯ ಬಿಡ್ತೀರಲ್ಲ. ಹೌದು, ಬಿಡ್ತೀವಿ. ಅರ್ಘ್ಯ ಬಿಡುವ ಮನಸ್ಸಲ್ಲಿರ್ತದೆ ಯಾರಿಗೂ. ಸೂರ್ಯಾಂತರ್ಗತ ನಾರಾಯಣ ನೆನಪಾಗ್ತದೆ. ಗಾಯತ್ರಿ ಮಂತ್ರದಲ್ಲಿ ಆ ಸವಿತಾನಾಮಕನಾಗಿರ್ತಕ್ಕಂಥ ಭಗವಂತ ನೆನಪಾಗ್ತಾರೆ, ಆಗ್ಬೇಕಿಲ್ಲ. ಅದಕ್ಕೋಸ್ಕರ ಬೇಡಿಕೊಂಡಿದ್ದಾರೆ, ಸೀರಂಚಮೆ, ನನ್ನನ್ನು ಸೂರ್ಯನಂತೆ ಮಾಡು. ಮಾಡ್ಲಿಕ್ಕೆ ಆಗ್ತದೆ? ಆಗುತ್ತೆ. ಅವನಂತೆ ಮಾಡು ಅಂತಂದ್ರೆ ಅವನಷ್ಟು ಸಮರ್ಥನಾಗುವಂತ ಅರ್ಥ ಅಲ್ಲ. ಅವನಂತೆ ಉಪಕಾರಿಯನ್ನಾಗಿ ಮಾಡು. ಎಂಥ ಉಪಕಾರ ಮಾಡ್ತಾನೆ ಸೂರ್ಯನಾರಾಯಣ. ಗಾಯತ್ರಿ ಮಂತ್ರ ಪ್ರತಿಪಾದ್ಯನಾಗಿ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ವ್ಯಾಪಾರಗಳನ್ನು ಮಾಡ್ತಾ, ಭರಣ ಪೋಷಣೆಗಳನ್ನು ಮಾಡ್ತಾ, ದೇವಾದಿದೇವತೆಗಳಿಂದ ಸ್ತುತ್ಯನಾಗಿ ಇರತಕ್ಕಂತಹ ಆ ಸೂರ್ಯ. ಕಾಳಿದಾಸ ಹೇಳ್ತಾನೆ, ಸಹಸ್ರ ಗುಣ ಮುತ್ಸೃಷ್ಟುಂ ಆದತ್ತೇ ಹಿ ರಸಂ ರವಿ. ಹೇಗಿದ್ದೇವೆ? ನಮ್ಮ ಹೊಟ್ಟೆ ತುಂಬಿದ ಮೇಲೆ, ನಮಗೆಲ್ಲ ಅನುಕೂಲ ಆದ ಮೇಲೆ ಏನಾದ್ರು ಸ್ವಲ್ಪ ಉಳಿದ್ರೆ ಯಾರಿಗೋ ಸ್ವಲ್ಪ ಹೆಲ್ಪ್ ಮಾಡಿದೆ. ಆದರೆ ಸೂರ್ಯ ಹಾಗಲ್ಲ. ಸೂರ್ಯ ಏನು ಮಾಡ್ತಾನೆ? ಉಪ್ಪು ನೀರು, ಸಮುದ್ರದ ಉಪ್ಪು ನೀರನ್ನು ತಾನು ಬಾಷ್ಪೀಕರಣ ಮಾಡ್ತಾನೆ, ಎಳೆದು ಆಕಾಶದಲ್ಲಿ ಸ್ಥಾಪನೆ ಮಾಡ್ತಾನೆ, ಮೋಡಗಳನ್ನು ತಯಾರು ಮಾಡ್ತಾನೆ, ಸಂಪೂರ್ಣ ಜಗತ್ತಿನ ಜನರಿಗೆ ಕುಡಿಯುವ ನೀರನ್ನು ಕೊಡ್ತಾನೆ. ನಾವು ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್ ಅಂತ ಹೇಳಿ ಪರಮಾತ್ಮನಿಗೆ ಅರ್ಘ್ಯವನ್ನು ಕೊಟ್ಟರೆ, ಒಂದು ಅರ್ಘ್ಯವನ್ನು ಕೊಟ್ಟರೆ
ದಿನಾಲು ಅರ್ಘ್ಯವನ್ನು ಕೊಡ್ತಾ ಇದ್ದರೆ ಲೆಕ್ಕ ಹಾಕಿಕೊಳ್ಳಿ, ಎಷ್ಟು ಒಂದು ವರ್ಷದಲ್ಲಿ ಎಷ್ಟು ಲೀಟರ್ ಅರ್ಘ್ಯ ಕೊಡ್ತೀರಿ? ಒಂದು ಲೋಟದಲ್ಲಿ 3-4 ಭಾಗ ಮಾಡ್ತಿರಲ್ಲ, 5 ದಿವಸಕ್ಕೆ ಒಂದು ಲೀಟರು, ತಿಂಗಳಿಗೆ 6 ಲೀಟರು, 12 ತಿಂಗಳಿಗೆ 96 ಲೀಟರ್, 72 ಲೀಟರ್. ನೀವು ಸೂರ್ಯನಿಗೆ ಅರ್ಘ್ಯ ಕೊಡೋದು 72 ಲೀಟರ್ ಮಾತ್ರ. ಆದರೆ ಅವನು ನಿಮಗೆ ಮಳೆ ಕೊಡ್ತಾನೆ, ಎಷ್ಟು ಕೊಡ್ತಾನೆ ಹೇಳಿ? ನಿಮ್ಮ ಮನೆಯ ಮೇಲೆ ಸಾವಿರ ಗ್ಯಾಲನ್, ಲೀಟರ್ ಅಲ್ಲ ಗ್ಯಾಲನ್ ನೀರು ಕೊಡ್ತಾನೆ. ಎಂಥ ಕಲ್ಪನೆ ಮಾಡಿಕೊಳ್ಬೇಕು, ಎಲ್ಲ ಕೂತ್ಕೊಂಡು ಚಿಂತನೆ ಮಾಡಬೇಕು. ಸೂರ್ಯದಿಂದ ಕಿಟಕಿಯಿಂದ ಸೂರ್ಯನ ಕಿರಣ ಬರ್ತಾ ಇದ್ರೆ, ಈ ಸೂರ್ಯನನ್ನು ಪರಮಾತ್ಮ ಸೃಷ್ಟಿ ಮಾಡಿ ಸೂರ್ಯನ ಮುಖಾಂತರ ನಮಗೆ ಎಷ್ಟು ಉಪಕಾರ ಮಾಡಿಸ್ತಾ ಇದ್ದಾನೆ. ಎಷ್ಟು ಪರಮಾತ್ಮ ಆ ಸೂರ್ಯಾಂತರ್ಗತನಾಗಿದ್ದುಕೊಂಡು 9 ಗ್ರಹಗಳ ರಾಜನಾಗಿ 9 ಗ್ರಹಗಳನ್ನು ತನ್ನ ವಿಶಿಷ್ಟವಾಗಿರ್ತಕ್ಕಂಥ ಕ್ರಾಂತ ವೃತ್ತದಲ್ಲಿ ನಿಯಮನ ಮಾಡ್ತಾ, ಮಧ್ಯದಲ್ಲಿರ್ತಕ್ಕಂಥ ಸೂರ್ಯನಾರಾಯಣ ಎಂಥ ಉಪಕಾರಿ ಅಲ್ಲ ಭಗವಂತ. ಬಿಸಿಲು ಕೊಡ್ತಿ, ಪ್ರಾಣವಾಯು ಕೊಡ್ತಿ, ಬೆಳೆಗಳನ್ನು ಬೆಳೆಸ್ತಿ, ಮಳೆ ಕೊಡ್ತಿ, ಬೆಳಕು ಕೊಡ್ತಿ. ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ಹೇಳಿ ಪರಮಾತ್ಮ? ಅದು ನೀನು ನೆನೆಸೋದಿಲ್ಲ ಅಲ್ಲೋ ಭಗವಂತ ನಾವು. ಆದ್ದರಿಂದಾಗಿ ನೆನೆಸುವಂತೆ, ಸೂರ್ಯನಂತೆ ನಾವು ಉಪಕಾರಿಗಳಾಗುವಂತೆ ಮಾಡು ಭಗವಂತ ಅಂತ ಪ್ರಾರ್ಥನೆ ಇದೆ. ಇನ್ನು ಸೂರ್ಯನ ಪ್ರಾರ್ಥನೆ ಎಣಿಸ್ತಾ ಕೂತ್ಕೊಂಡ್ರೆ ಎಣಿಸ್ಲಿಕ್ಕೆ ಆಗೋದಿಲ್ಲ. ನನಗೀಗ ಒಮ್ಮೆ ಸ್ವಲ್ಪ ಕಲ್ಪನೆ ಬಂತು, ಈ ಸೂರ್ಯನಿಂದ ನಮಗೆ ಎಷ್ಟು, ಸೂರ್ಯನ ಲೈಟ್ನಿಂದ ನಮಗೆ ಎಷ್ಟು ಉಪಕಾರವಾಗ್ತದೆ ಅಂತಕೊಂಡಂತ ಅನ್ನೋದನ್ನು ನಮ್ಮೊಬ್ಬ ಶಿಷ್ಯರು ಫಿಸಿಕ್ಸ್ನಲ್ಲಿ ಭಾಳ ಚೆನ್ನಾಗಿ ಅಭ್ಯಾಸ ಮಾಡಿದವರು, ಅವರಿಗೆ ನಾನು ಹೇಳಿದೆ, ನನಗೆ ಲೈಟ್ ಬಗ್ಗೆ, ಸೂರ್ಯನ ಬಗ್ಗೆ ಇರತಕ್ಕಂತಹ ಒಂದು ಪುಸ್ತಕ ತಂದುಕೊಡಿ ಅಂತ ಹೇಳ್ಕೊಂಡು. ಓದ್ತಾ ಹೋದಂತೆ ದಿಗ್ಭ್ರಮೆಯಾಯಿತು. ಅದೆಷ್ಟು ಉಪಕಾರ ಸೂರ್ಯನದು. ಆದ್ದರಿಂದಾಗಿ ಸೂರ್ಯನ ದೇವರ ಹತ್ತಿರ ನಾವು ಪ್ರಮೋಷನ್ ಕೊಡು, ಮಕ್ಕಳನ್ನ ಕೊಡು, ಚಲೋ ಹೆಂಡ್ತಿನ ಕೊಡು, ಬೇಡ ಅಂತ ಅನ್ನೋದಿಲ್ಲ. ಚಲೋ ಹೆಂಡ್ತಿ ಚಲೋ ಮಕ್ಕಳು ಬೇಕಲ್ಲ, ಅದು ಇಷ್ಟೇ ಕೇಳ್ತೇವೆ. ಎಂದಾದರೂ ನಿನ್ನಂತೆ ನನ್ನನ್ನು ಉಪಕಾರಿಯನ್ನಾಗಿ ಮಾಡು ಅಂತ ಕೇಳಿದ್ದೇವೆ? ಅಂತಃಕರಣ ಪುರಸ್ಸರವಾಗಿ ಮನಸ್ಸಿನ ಒಳಗೆ ಹೋಗಿ ಈ ಸಂದರ್ಭವನ್ನು ವಿಚಾರ ಮಾಡೋಣ. ಸೀರಂಚಮೆ, ಸೂರ್ಯನಂತೆ ಉಪಕಾರಿಯನ್ನಾಗಿ ಮಾಡಿದ್ದಾನೆ. ಇನ್ನು ಸೀರ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ ಸಂಸ್ಕೃತದಲ್ಲಿ, ನೇಗಿಲು. ನನ್ನನ್ನು ನೇಗಿಲಿನಂತೆ ಉಪಕಾರಿಯನ್ನಾಗಿ ಮಾಡು. ನೇಗಿಲಿನ ಉಪಕಾರ ಎಷ್ಟಿದೆ ಗೊತ್ತಿದೆ? ನೆಲದಲ್ಲಿ ನೇಗಿಲು ನಿಂದ ನೆಲವನ್ನು ಹದಗೊಳಿಸದೇ ಇದ್ದರೆ ನೆಲದಲ್ಲಿರ್ತಕ್ಕಂತಹ ಆ ಬಿರುಸಾದ ಬೇರುಗಳನ್ನು ಕಿತ್ತಿ ತೆಗೆದು ನೆಲವನ್ನು ಪೂರ್ತಿಯಾಗಿ ಮೆತ್ತಗೆ ಮಾಡದೇ ಇದ್ದರೆ ಆ ಕಾಲದಲ್ಲಿ ನಮಗೆ ಬೆಳೆ ಬರ್ತದ, ಆಹಾರ ಸಿಗ್ತದೆಯಾ? ಕಲಿಯುಗ ಅನ್ನಗತ ಪ್ರಾಣ. ಅನ್ನ ಹೊಲದಲ್ಲಿ ಬೆಳೆತಕ್ಕಂಥ ಬೆಳೆಯಿಂದ ಸಿಗ್ತದೆ. ಆ ಬೆಳೆಗೆ ಮೂಲಭೂತವಾಗಿರ್ತಕ್ಕಂಥದ್ದು ಬೇಕಾದದ್ದು ನೇಗಿಲು.
ಸೀರಸ್ಯಾತ್ ಸೂರ್ಯ ಹಲಯೋಹೋ ಅಂತ ತಿಳ್ಕೊಂಡಂತ ಹೇಳಿ ಕೋಶ ಇದೆ. ಆದ್ದರಿಂದಾಗಿ ನನ್ನನ್ನು ಆ ನೇಗಿಲಿನಂತೆ ಉಪಕಾರಿಯನ್ನಾಗಿ ಮಾಡು. ನಿಜ ಹೇಳಿ, ಎಂದಾದರೂ ಕಲ್ಪನೆ ಬಂದಿತ್ತ? ಎಷ್ಟೋ ಸಲ ನೇಗಿಲು ನೋಡಿರ್ತೇವೆ, ಈಗ ಹುಡುಗರು ನೋಡಿದಿಲ್ಲ ಮಾತು ಬೇರೆ, ಅಥವಾ ಟಿ ವಿಯಲ್ಲಿ ನೋಡ್ತಾರೋ. ನನ್ನ ಆ ನೇಗಿಲು ಎಷ್ಟು ಉಪಕಾರಿಯಾಗಿದೆ. ತಾನು ನೆಲದೊಳಗೆ ಹೋಗಿ ಕಷ್ಟಪಟ್ಟು ಆ ಮಣ್ಣನ್ನೆಲ್ಲ ಬಿಡಿಬಿಡಿಯನ್ನಾಗಿ ಮಾಡಿ, ಮೆದುವನ್ನಾಗಿ ಮಾಡಿ, ನೆಲವನ್ನು ಪೊಳ್ಳನ್ನಾಗಿ ಮಾಡಿ, ಬೀಜಗಳು ಬಿತ್ತದಾಗ ಅದರ ಮೊಳಕೆಗಳು ಚೆನ್ನಾಗಿ ಮೇಲೆ ಬರುವಂತೆ ಸಹಾಯ ಮಾಡ್ತದಲ್ಲ. ಅಂತಹ ಸೀರ, ಆ ಸೀರ ಶಬ್ದಕ್ಕೆ ನೇಗಿಲು ಅಂತ ಅರ್ಥ. ಆ ನೇಗಿಲು ಹಾಕಿರ್ತಕ್ಕಂತಹ ಗೆರೆ ಇದೆಯಲ್ಲ, ಹೀಗೆ ಎಳ್ಕೊಂಡು ಹೋದಾಗ ಆ ನೀರನ್ನು ಒದ್ಕೊಂಡು ಆ ಗೆರೆಗಳು ಬೀಳ್ತವೆ. ಅದಕ್ಕೆ ಲಾಂಗಲ ಪದ್ಧತಿ ಅಂತ ತಿಳ್ಕೊಂಡು ಅಂತ ಹೇಳಿ ಕರೀತಾರೆ. ಅದಕ್ಕೇನೆ ಸೀತಾ ಅಂತ ತಿಳ್ಕೊಂಡು ಅಂತ ಹೇಳಿ. ಜನಕ ರಾಜ ಪುತ್ರ ಕಾಮೇಷ್ಟಿ ಯಜ್ಞ ಮಾಡಬೇಕು ಅಂತ ತಿಳ್ಕೊಂಡು ಅಂತೇಳಿ ಬಂಗಾರದ ನೇಗಿಲನ್ನು ಮಾಡಿ, ಆ ಬಂಗಾರದ ನೇಗಿಲನ್ನು ಯಾವಾಗ ಉಳ್ಬೇಕು ಅಂತ ಹೊರಟ, ಸ್ವಲ್ಪ ಆ ಗೆರೆ ಬಿತ್ತು, ಈಗ ಎಳ್ತಾ ಬರಿತಾ ಇದ್ದಾನೆ, ಗೆರೆ ಬೀಳ್ತಾ ಇದೆ. ನೋಡ್ತಾನೆ, ಆ ಮುಂದಿನ ಗೆರೆಯಲ್ಲಿ ಒಂದು ಕಮಲ ಮೇಲೆ ಬಂದು ನೇಗಿಲಿನ ಗೆರೆಯ ಮೇಲೆ, ಲಾಂಗಲ ಪದ್ಧತಿಯ ಮೇಲೆ ಅವಳು ಹುಟ್ಟಿದ್ದರಿಂದಾಗಿ ಅವಳಿಗೆ ಸೀತಾ ಅಂತ ತಿಳ್ಕೊಂಡಂತ ಹೇಳಿ ಹೆಸರಿಟ್ಟಿದ್ದ. ಸೀತಾ, ಅವಳ ಅದ್ಭುತ ಚರಿತ್ರೆ. ಮನುಷ್ಯರಾಗಿ ನಮಗೆ ಶಿಕ್ಷಣ ಕಲಿಸಬೇಕು ಅಂತ ತಿಳ್ಕೊಂಡಂತ ಹೇಳಿ ಹಂಸತೂಲಿಕಾ ತಲ್ಪದ ಮೇಲೆ ಬೆಳೆದಿರ್ತಕ್ಕಂಥ ಮಹಾನ್ ಸೀತಾ ಜಗತ್ತಿಗೆ ಉಪಕಾರ ಮಾಡೋದಕ್ಕೋಸ್ಕರ ತಾನು ಅದೆಷ್ಟು ತ್ಯಾಗ ಮಾಡಿದಳು. ಸೀತೆಯ ತ್ಯಾಗದ ಎದುರಿಗೆ ನಾವೇನಾದರೂ ನಮ್ಮ ತ್ಯಾಗ ಇರಲಿಕ್ಕೆ ಸಾಧ್ಯತೆ ಇದೆ. ಮತ್ತು ಸೀತೆಯ ಚರಿತ್ರೆ ಹೇಳ್ಬೇಕಾದ್ರೆ ಮತ್ತು ರಾಮಾಯಣ ಮತ್ತು ಬಹಳ ದಿವಸ ಹೋಗಕ್ಕಾಗ್ತದೆ, ಬೇಡ ಸದ್ಯಕ್ಕೆ ಬೇಡ. ಆದ್ದರಿಂದಾಗಿ ನನ್ನನ್ನು ಸೂರ್ಯನಂತೆ ಉಪಕಾರಿಯನ್ನಾಗಿ ಮಾಡು, ನನ್ನನ್ನು ನೇಗಿಲಿನಂತೆ ಉಪಕಾರಿಯನ್ನಾಗಿ ಮಾಡು ಪರಮಾತ್ಮ. ಆನಂತರ ನನ್ನನ್ನು ಸೀತೆಯಂತೆ ತ್ಯಾಗಮಯನ್ನಾಗಿ ಮಾಡು ಅನ್ನುವ ಒಂದು ಪ್ರಾರ್ಥನೆ ಸೀರಂಚಮೆ. ವಿಚಾರ ಮಾಡ್ತಾ ಹೋದರೆ ಎಷ್ಟೋ ವಿಷಯಗಳು ನೆನಪಾಗ್ತವೆ. ಆದರೆ ಪ್ರವಚನಕ್ಕೆ ಒಂದು ಮಿತಿ ಇರ್ತದೆ, ಅದಕ್ಕೆ ಮುಂದೆ ಹೋಗೋಣ. 96ನೆಯ ಬೇಡಿಕೆ ಸೀರಂಚಮೆ, ಇದು 95ನೇ ಬೇಡಿಕೆ. ಲಯಂಚಮೆ, ಲಯ ಪ್ರಸಿದ್ಧ ಹೆಸರು ಪ್ರಳಯ. ನನಗೆ ಪ್ರಳಯವನ್ನು ಕೊಡು. ಪ್ರಾರ್ಥನೆ ಮಾಡಬೇಕೆ, ಇಂಥ ಪ್ರಾರ್ಥನೆಯನ್ನು ಕೇಳ್ಕೊಳ್ಬೇಕ. ಲಯ ಅಂತಿಕೊಂಡಂತಂದ್ರೆ ನನಗೆ ಮುಕ್ತಿಯನ್ನು ಕೊಡುವಂತ. ನಾವು ಯಾವಾಗ ನಮ್ಮ ಸಾಧನೆಯನ್ನು ಪೂರ್ತಿ ಮಾಡ್ತೇವೆ, ಅಪರೋಕ್ಷ ಜ್ಞಾನ ನಂತರದಲ್ಲಿಯೂ ಕೂಡ ಮಾಡ್ತಕ್ಕಂಥ ನಮ್ಮ ಸಾಧನೆ ಯಾವಾಗ ಪೂರ್ತಿ ಆಗ್ತದೆ, ಆಗ ಅಲ್ಲಿವರೆಗೂ ಬ್ರಹ್ಮದೇವರ ಆ ಒಂದು ಕಲ್ಪದ ಅಂತ್ಯದವರೆಗೆ, ಪ್ರಳಯ ಕಾಲದವರೆಗೆ ನಮ್ಮ ಸಾಧನೆ, ಅಪರೋಕ್ಷ ಜ್ಞಾನ ನಂತರ ಸಾಧನೆ ಮುಗಿಯಬೇಕು. ಪರಮಾತ್ಮ ನಮ್ಮ ಕಡೆ ಮಾಡಿಸ್ತಾನೆ. ಇನ್ನು ಪ್ರಳಯವಾಗಬೇಕು. ಪ್ರಳಯವಾಗಬೇಕು ಅಂದ್ರೆ ಡಿಸ್ಟ್ರಾಯ್ ಆಗಬೇಕಲ್ಲ, ಹರಡಿದ್ದು ಒಂದಾಗಬೇಕು.
ಮಕ್ಕಳು ಆಟ ಆಡೋದು ನೋಡಿದ್ದೀರಲ್ಲ, ಆಟಿಗೆ ದೊಡ್ಡ ಪೆಟ್ಟಿಗೆ ಇರ್ತದೆ, ತೆಗಿತಾರೆ, ಅದೊಂದು ಪದಾರ್ಥ ಇದೊಂದು ಆ ಗೊಂಬೆನಲ್ಲಿ ಕುಡಿಸ್ತಾರೆ, ಈ ಗೊಂಬೆನಲ್ಲಿ ಕುಡಿಸ್ತಾರೆ, ಮತ್ತೊಂದು ಸಾಮಾನಲ್ಲಿ ಇಡ್ತಾರೆ, ಮತ್ತೊಂದು ತಲ್ಲಿ ಇಡ್ತಾರೆ, ಮತ್ತೊಂದು ಇಡ್ತಾರೆ, ಮತ್ತೊಂದು ಕ್ರಮದಲ್ಲಿ ಇಡ್ತಾರೆ, ಇನ್ನೊಂದು ಕ್ರಮದಲ್ಲಿ ಇಡ್ತಾರೆ. ಆಟ ಮುಗಿದ ಮೇಲೆ ಅವರ ಅಮ್ಮ ಒಳ್ಳೆ ಶಿಸ್ತನವಳಾಗಿದ್ದರೆ ಮತ್ತೆ ಅದೇ ರೀತಿಯಾಗಿ ಜೋಡಿಸಿ ಇಡ್ತಾರೆ, ಹರಡಿದ್ದನ್ನು ಜೋಡಿಸ್ತಾರೆ. ಇದೇ ಪ್ರಲಯ, ಇದೇ ಜಗತ್ತಿನ ಉಪಸಂಹಾರ. ಸಂಹಾರ ಅಂತಕೊಂಡಂತಂದ್ರೆ ಕೊಲ್ಲೋದು ಅಂತಂದು ಅರ್ಥ ಇದೆ, ಸಂಹಾರ ಅಂತಂದ್ರೆ ಒಂದುಗೂಡಿಸುವಿಕೆ ಅಂತ ಅರ್ಥ. ದ್ರೌಪದಿಯ ಕೂದಲನ್ನು ಕಟ್ಟಿದ ಆ ಸಂದರ್ಭವನ್ನು ಇಟ್ಟುಕೊಂಡು ಸಂಸ್ಕೃತದಲ್ಲಿ ಒಬ್ಬ ವ್ಯಕ್ತಿ ವೇಣಿ ಸಂಹಾರ ಅಂತ ತಿಳ್ಕೊಂಡು ಅಂತ ಹೇಳೋ ನಾಟಕವನ್ನು ಬರೆದಿದ್ದಾನೆ. ಬಹಳ ಅದ್ಭುತವಾಗಿರ್ತಕ್ಕಂಥ ನಾಟಕ ಇದೆ. ವೀರರಸ, ಅದರ ಜೊತೆಗೆ ಭೀಭತ್ಸರಸ ಇತ್ಯಾದಿಗಳಿಂದ ತುಂಬಿ ತುಳುಕುವ ನಾಟಕ ವೇಣಿ ಸಂಹಾರ. ವೇಣಿ ಸಂಹಾರ ಅಂತಂದೇನು? ದ್ರೌಪದಿಯ ಕೂದಲುಗಳನ್ನು ಒಂದುಗೂಡಿಸುವಿಕೆ ಅಂತ ಅರ್ಥ. ಸಂಹಾರ ಅಂದ್ರೆ ಕೂದಲು ತೆಗೆಯೋದಲ್ಲ, ಒಂದುಗೂಡಿಸುವಿಕೆ. ಅದೇ ರೀತಿಯಾಗಿ ನನಗೆ ಲಯವನ್ನು ಕೊಡು. ಲಯವನ್ನು ಕೊಡು ಅಂತಂದೇನು ಅರ್ಥವನ್ನು? ನಮ್ಮಲ್ಲಿ ಎರಡು ತರಹದ ಜನ. ದೇವತೆಗಳೆಲ್ಲ ಅರ್ಚಿರಾದಿ ಮಾರ್ಗದಿಂದ ತಮ್ಮ ಮೇಲಿನ ದೇವತೆಗಳಲ್ಲಿ ಲಯವನ್ನು ಹೊಂದುತ್ತಾರೆ. ಜ್ಞಾನ ಪ್ರಚುರರು ಶೇಷ ಮಾರ್ಗದಿಂದ ಲಯವನ್ನು ಹೊಂದುತ್ತಾರೆ. ಕರ್ಮ ಪ್ರಚುರರಾಗಿರ್ತಕ್ಕಂಥವರು ಗರುಡ ಮಾರ್ಗದಿಂದ ಲಯವನ್ನು ಹೊಂದುತ್ತಾರೆ. ಪರಮಾತ್ಮ ಒಮ್ಮೆಲೆ ಡೈರೆಕ್ಟ್ ನನ್ನ ಹತ್ರ ಕರ್ಕೊಳ್ಳೋದಿಲ್ಲ. ಅವನು ಹೇಳ್ತಾನೆ, ಯಾರ ಮುಖಾಂತರ ಬಂದಿದ್ದೀರಿ ಅವ್ರ ಮುಖಾಂತರ ವಾಪಸ್ ಬನ್ನಿ. ನಾವು ಲಯವನ್ನು ಹೊಂದ್ತೇವೆ ನಮಗಿಂತ ಉತ್ತಮರಾಗಿರ್ತಕ್ಕಂತಹ ಗುರುಗಳಲ್ಲಿ. ಅವರು ತಮಗಿಂತ ಶ್ರೇಷ್ಠರಾದ ಗುರುಗಳಲ್ಲಿ, ಅವರು ತಮಗಿಂತ ಶ್ರೇಷ್ಠ ಗುರುಗಳಲ್ಲಿ ಲಯ ಹೊಂದ್ತಾರೆ. ಅಂದರೆ ಹೊರಗೆ ಬಂದಿರ್ತೇವೆ, ಅವರ ಹೃದಯದಲ್ಲಿ ಹೋಗ್ತೇವೆ, ಅವರ ಹೃದಯದಲ್ಲಿ ಹೋಗಿ ಕೂತ್ಕೊಳ್ತಾರೆ, ಅವರು ಅವರಲ್ಲಿ ಕೂತ್ಕೊಳ್ತಾರೆ, ಅವರಲ್ಲಿ ಕೂತ್ಕೊಳ್ತಾರೆ. ಆ ನಂತರ ಗರುಡ ಮಾರ್ಗದಿಂದ ದೇವತೆಗಳ ಮುಖಾಂತರ ಆ ವೈಕುಂಠದ ಗರುಡ ಮಾರ್ಗದ ವಿಶಿಷ್ಟವಾದ ಸ್ಥಾನದವರೆಗೆ ನಮ್ಮನ್ನು ಕರೆದುಕೊಂಡು ಹೋಗ್ತವೆ. ಇದಕ್ಕೆ ಲಯ ಅಂತ ಕರೀತಾರೆ. ಹೌದು, ಲಯವನ್ನು ಕೇಳಿದ್ದು ಎಂದಾದರೂ ಕಲ್ಪನೆ, ಇಲ್ಲಿಯ ಬೇಡಿಕೆ ಎಂದಾದರೂ ನಾವು ಬೇಡಿದ್ದೇವೆ, ಕಲ್ಪನೆ ಮಾಡಿಕೊಳ್ಳಿ. ನಾನು ಪ್ರತಿ ಬೇಡಿಕೆಯಲ್ಲೂ ಅಂತ ಅನಿಸ್ತದೆ, ಅಯ್ಯೋ ನಾವು ಇಂಥದ್ದನ್ನು ಬೇಡಲೇ ಇಲ್ಲಲ್ಲ, ಭಗವಂತನ ಎದುರಿಗಿಂತ ಒಂದು ಬೇಡಿಕೆ ನಾವು ಇಡಲೇ ಇಲ್ಲಲ್ಲ ಅಂತ ಹೇಳಿ ಮನಸ್ಸಿಗೆ ಎಷ್ಟೋ ಸಲ ನಾವು ಎಷ್ಟು ಕೃತಜ್ಞರು. ಯಾವುದನ್ನು ಬೇಡೋದಿಲ್ಲ, ಯಾವುದು ಬೇಕಾಗಿಲ್ಲ, ಯಾವುದು ನಮ್ಮನ್ನು ದೇವರಿಂದ ದೂರ ಮಾಡ್ತದೆ ಅದಂತನ್ನೇ ಬೇಡ್ತೇವಲ್ಲ ನಾವು. ಆದರೆ ಇಲ್ಲಿ ಬೇಡ್ತಾ ಇದ್ದಾರೆ ಲಯಂಚಮೇ, ನಾವು ಮಾಡಿದ ಪುಣ್ಯಕ್ಕೆ ಅನುಸಾರವಾಗಿ ನಮಗಿಂತ ಉತ್ತಮರಲ್ಲಿ ಲಯವನ್ನು ಹೊಂದುತ್ತಾ ಕೊನೆಗೆ ವಾಯುದೇವರ ಸಾಮೀಪ್ಯಕ್ಕೆ ಬಂದು, ವಾಯುದೇವರ ಮುಖಾಂತರ ಬ್ರಹ್ಮದೇವರ ಹತ್ತಿರ ಬಂದು, ವಿರಜಾ ನದಿ ಸ್ನಾನದಿಂದ ಬ್ರಹ್ಮದೇವರ ಸಾನ್ನಿಧ್ಯದಲ್ಲಿ ಲಿಂಗ ಭಂಗವನ್ನು ಮಾಡಿಕೊಂಡು ಆ ವಾಸುದೇವನ ದರ್ಶನವನ್ನು ಮಾಡಿ, ಆನಂತರ ನಮ್ಮ ಸ್ವಸ್ವರೂಪ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಸ್ವರೂಪ ಶರೀರದಲ್ಲಿ ಪ್ರವೇಶ ಮಾಡೋದಕ್ಕೆ ಇಲ್ಲಿ ಲಯ ಅಂತ ಕರೀತಾರೆ. ಕೂತ್ಕೊಂಡು ನಾವು ಎಂದಾದರೂ ಚಿಂತೆ ಮಾಡಿದ್ದೇವೆ, ನನ್ನ ಸಾಧನೆ ಭಕ್ತಿ ಮಾಡ್ತೇನೆ, ಅಮಲ ಭಕ್ತಿಶ್ಚ ತತ್ ಸಾಧನಂ, ಅಮಲ ಭಕ್ತಿ ಮಾಡ್ತೇನೆ, ದೇವರನ್ನು ಬಿಟ್ಟು ಬೇರೆ ಯಾರನ್ನೂ ನೆನೆಸೋದಿಲ್ಲ, ಅನನ್ಯ ಚಿಂತಕನಾಗ್ತೇನೆ, ಕೂತರೂ ದೇವರು, ನಿಂತರೂ ದೇವರು, ತೂಕಡಿಸಿದರೂ ದೇವರು, ನಿದ್ದೆಯಲ್ಲಿ ದೇವರು,
ಪ್ರತಿಯೊಂದು ಕ್ರಿಯೆಯಲ್ಲಿ ದೇವರು, ಊಟದಲ್ಲಿ ದೇವರು, ನೋಟದಲ್ಲಿ ದೇವರು, ಕೇಳುವಲ್ಲೇ ದೇವರು. ಹೀಗೆ ಭಗವನ್ಮಯರು ಯಾವಾಗ ಆಗ್ತೇವೆ, ತನ್ಮಯರು ಯಾವಾಗ ಆಗ್ತೇವೆ, ಅಂತಹ ಸಂದರ್ಭದಲ್ಲಿ ಪರಮಾತ್ಮ ನಮಗೆ ಅಪರೋಕ್ಷ ಜ್ಞಾನ ಕೊಡ್ತಾನೆ. ಅಪರೋಕ್ಷ ಜ್ಞಾನ ನಂತರ ನಮ್ಮ ಆ ಬಿಂಬಮೂರ್ತಿ ಆರಾಧನೆಯ ಕ್ರಮವನ್ನು ತಿಳಿಸಿಕೊಡ್ತಾನೆ. ಆ ನಂತರ ನಮ್ಮ ಯೋಗ್ಯತಾನುಸಾರವಾಗಿರ್ತಕ್ಕಂಥ ಸಾಧನೆ, ನಮ್ಮ ಸಾಧನೆ ಯಾವ ಬ್ರಹ್ಮನ ಕಲ್ಪದಲ್ಲಿ ಮುಗಿತದೆ ಆ ಬ್ರಹ್ಮದೇವರ ಜೊತೆಗೆ ನಾವು ಅಲ್ಲಿಗೆ ಪರಮಾತ್ಮನ ಲಿಂಗದೇಹ ಭಂಗ ಮಾಡಿಕೊಂಡು ಹೋಗ್ತಕ್ಕಂಥ ಕ್ರಮ. ಆ ಬ್ರಹ್ಮದೇವರು ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ. ಬ್ರಹ್ಮ ಏನಾನ್ ಗಮಯತಿ ಅಂತ ತಿಳ್ಕೊಂಡಂತ ಹೇಳಿ ಅಂತಕ್ಕಂತಹ ಶ್ರುತಿ ಮಂತ್ರದ ಒಂದು ಸಹಾಯದಿಂದ ಇದನ್ನು ನಾವು ತಿಳ್ಕೊಳ್ತೇವೆ. ಭಗವಂತನಿಗೆ ಬೇಡ್ಕೊಳ್ಬೇಕು. ಪರಮಾತ್ಮ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನರಿ ಜಠರೇ ಶರಣಂ. ಮರಣ, ನರಕೋ ಸ್ವರ್ಗವೋ, ಮತ್ತೆ ತಾಯಿಯ ಗರ್ಭದಲ್ಲಿ ಗರ್ಭವಾಸ, ಮತ್ತೆ ಹುಟ್ಟುವುದು, ಮತ್ತೆ ಸಮಸ್ಯೆಗಳು, ಮತ್ತೆ ಪ್ರಾಬ್ಲಮ್, ಮತ್ತೆ ಅನೇಕ ಚಿಂತೆಗಳು, ಮತ್ತೆ ಒಂದು ದಿವಸ ಹೊರಟೋಗೋದು, ಮತ್ತೆ ಪುನಃ ಬರೋದು. ಈ ಜಂಜಾಟ ಬೇಡ. ಈ ಜಂಜಾಟದಿಂದ ಪರಮಾತ್ಮ ನಮಗೆ ಮುಕ್ತಿಯನ್ನು ಕೊಡು ಅಂತ ತಿಳ್ಕೊಂಡು ಅಂತೇಳಿ ಅನ್ನುವ ಕೇಳುವ ಸಂದರ್ಭದಲ್ಲಿ ಇಲ್ಲಿ ಬೇಡಿಕೆ ನೀಡ್ತಾ ಇದ್ದಾರೆ. ಲಯಂಚಮೆ. ಎಂಥ ಅದ್ಭುತವಾದ ಬೇಡಿಕೆಗಳಿದೆಲ್ಲ. ನಿಜವಾಗಿಯೂ ಲಯಕ್ರಮ ನಾನು ಹೇಳಬೇಕು. ಅದು ಈಗಾಗಲೇ ಅನೇಕ ಸಲ ಹೇಳಿಯಾಗಿದೆ, ಪುನಃ ಹೇಳೋದಿಲ್ಲ. ಎದ್ದಾಕ್ಷಣಕ್ಕೆ ಸೃಷ್ಟಿ ಚಿಂತನೆ, ಮಧ್ಯಾಹ್ನದಲ್ಲಿ ಸ್ಥಿತಿ ಚಿಂತನೆ, ಮಲಗುವಾಗ ಲಯ ಚಿಂತನೆ ಅಭ್ಯಾಸ ಇಟ್ಟುಕೊಳ್ಳಿ. ಯೋಗ್ಯ ಮಾರ್ಗದರ್ಶಕರಿಂದ ಈ ಮೂರೂ ಚಿಂತನೆಯನ್ನು ಇಟ್ಟುಕೊಳ್ಳೋದಕ್ಕೋಸ್ಕರ ಪ್ರಯತ್ನಿಸಿ. ನನ್ನ ಭಾಗವತದ ಪ್ರವಚನದನ್ನು ಸುಮಾರು 2 ವರ್ಷಗಳ ಹಿಂದೆ ಇರ್ತಕ್ಕಂತಹ ಭಾಗವತ ಪ್ರವಚನದ ಸಂದರ್ಭವನ್ನು ನೆನಪು ಮಾಡಿಕೊಳ್ಳಿ. ಅಲ್ಲಿ ಸೃಷ್ಟಿ ಚಿಂತನೆಯನ್ನು ವಿಸ್ತಾರವಾಗಿ ಹೇಳಲಾಗಿದೆ, ಸ್ಥಿತಿ ಚಿಂತನೆಯೂ ಹೇಳಲಾಗಿದೆ, ಲಯ ಚಿಂತನೆಯೂ ಕೂಡ ಹೇಳಲಾಗಿದೆ. ಅವುಗಳ ಮುಖಾಂತರ ಜ್ಞಾನವನ್ನು ಪಡೆದು ದಿನಾಲು ಸೃಷ್ಟಿ ಸ್ಥಿತಿ ಲಯ ಚಿಂತನೆಯನ್ನು ಮಾಡ್ತಾ ಪರಮಾತ್ಮನ ಉಪಕಾರವನ್ನು ನಾವು ಸ್ಮರಿಸೋಣ. ಇನ್ನು 97ನೇ ಬೇಡಿಕೆ, ಋತಂಚಮೇ. ನನಗೆ ಋತವನ್ನು ಕೊಡು ಅಂತ ತಿಳ್ಕೊಂಡು ಅಂತ ಹೇಳಿ. ಈ ಬೇಡಿಕೆ ಎಂದು ನಮಗೆ ಉಪನಯನವಾಗಿದೆ, ಎಂದಿಂದ ಸಂಧ್ಯಾವಂದನೆ ಪ್ರಾರಂಭ ಮಾಡಿದ್ದೇವೆ. ಈ ಬೇಡಿಕೆಯನ್ನು ದೇವರ ಎದುರಿಗೆ ಇಡ್ತಾ ಇದ್ದೇವೆ ನಾವು. ಆದರೆ ಈ ಬೇಡಿಕೆ ಬೇಡ್ತಾ ಇದ್ದೇವೆ ಅಂತ ನಮಗೆ ಗೊತ್ತಿಲ್ಲ. ಅಗಮರ್ಷಣದ ಸಂದರ್ಭದಲ್ಲಿ, ಪಾಪಪುರುಷ ವಿಸರ್ಜನೆಯ ಸಂದರ್ಭದಲ್ಲಿ ಋತಂಚ ಸತ್ಯಂಚ ಅಭಿದ್ಧಾಃ ತಪಸಃ ಅಧ್ಯಜಾಯತ ತತೋ ರಾತ್ರಿರಜಾಯತ ತತಃ ಸಮುದ್ರ ಅರ್ಣವಃ ಸಮುದ್ರಾದರ್ಣವಾತ್ ಅಧಿ ಸಂವತ್ಸರೋ ಅಜಾಯತ. ಸೃಷ್ಟಿಕ್ರಮವನ್ನು ಹೇಳ್ತಾ ನನ್ನ ಪಾಪಪುರುಷನನ್ನು ಸುಟ್ಟಾಕಪ್ಪ ಪರಮಾತ್ಮ ಅಂತ ತಿಳ್ಕೊಂಡು ಅಂತೇಳಿ ಪ್ರಾರ್ಥನೆ ಮಾಡುತ್ತೆ. ಮಂತ್ರದ ಅರ್ಥದ ಕಡೆಗೆ ಲಕ್ಷ್ಯ ಇಲ್ಲ, ಮಂತ್ರದ ಸಂದರ್ಭದ ಕಡೆಗೆ ನಮ್ಮ ಲಕ್ಷ್ಯ ಇಲ್ಲ. ಅಂದಾಗೆ ಮಂತ್ರ ಅಂತನ್ನೋದು ನೆನಪಾಯಿತು. ಇವತ್ತು 7ನೇ ತಾರೀಕು, ಬರುವ 19ಕ್ಕೆ, ಆಗಸ್ಟ್ 19ಕ್ಕೆ ಉಪಕರ್ಮ. ಸುಮಾರು ನನಗೆ ತಿಳಿದ ಪ್ರಕಾರ 40 ವರ್ಷಗಳಿಂದ ನಾವು ಗೋರೆಗಾಂವದಲ್ಲಿ, ಆನಂತರ ಕಳೆದ 21 ವರ್ಷದಿಂದ ವಿರಾರದಲ್ಲಿ, ನಮ್ಮ ವಿದ್ಯಾಪೀಠದಲ್ಲಿ, ಎರಡೂ ಕಡೆಯಲ್ಲಿ ಉಪಕರ್ಮವನ್ನು ನಾವು ಮಾಡ್ತಾ ಇದ್ದೇವೆ. ಕಳೆದ 40 ವರ್ಷಕ್ಕಿಂತಲೂ ಹೆಚ್ಚು ನನ್ನ ಪ್ರಕಾರ
ಯಾಕೆಂತಂದರೆ 75ರಿಂದ 76ರಿಂದ ನಾನು ಗೋರೆಗಾಂವದಲ್ಲಿ ಉಪಕ್ರಮವನ್ನು ಮಾಡಿಸ್ತಾ ಇದ್ದೇನೆ. 1975-76ನಿಂದ. ಅಲ್ಲಿ 25 ವರ್ಷಗಳು, ಇಲ್ಲಿ 21 ವರ್ಷ, 46 ವರ್ಷಗಳಿಂದ ನಮ್ಮ ಗುಡಿ ಮಧ್ವಾಚಾರ್ಯರು ತಮ್ಮ ಮನೆಯಲ್ಲಿ, ಆ ನಂತರ ಅವರ ಪುತ್ರ, ಅವರಿದ್ದಾಗಲೇ ಪ್ರಾರಂಭ ಮಾಡಿದ್ರು. ಅವರ ಪುತ್ರ ಸ್ವಾಮಿ ಗುಡಿಯವರು ಜವಾಬ್ದಾರಿಯನ್ನು ತೆಗೆದುಕೊಂಡು ಗೋರೆಗಾಂವದಲ್ಲಿ ತಮ್ಮ ಮನೆ ಎದುರಿನಲ್ಲಿರ್ತಕ್ಕಂತಹ ರಾಮ ಮಂದಿರದಲ್ಲಿ, ಲಕ್ಷ್ಮೀನಾರಾಯಣ ಮಂದಿರದಲ್ಲಿ, ಆನಂತರ ತಮ್ಮ ಮನೆಯ ಕೆಳಗಿನ ಭಾಗದಲ್ಲಿ ತಪ್ಪದೇ ಉಪಕ್ರಮವನ್ನು ಮಾಡಿಕೊಂಡು ಬಂದಿದ್ದಾರೆ. ಆದರೆ ಈಗ ಅನಿವಾರ್ಯವಾಗಿ ಬಾಡಿಗೆ ಮನೆಯನ್ನು, ಮೊದಲಿನ ಮನೆ ರೀಡೆವಲಪ್ಮೆಂಟ್ಗೆ ಹೋಗಿದ್ದರಿಂದ ಬಾಡಿಗೆ ಮನೆಯನ್ನು ಬಿಟ್ಟು ಅವರು ಮುಳುಂದು ಏರಿಯಾಕ್ಕೆ ಇರಲಿಕ್ಕೆ ಹೋಗಿದ್ದಾರೆ. ಅದರಿಂದಾಗಿ ಈ ವರ್ಷದ ಉಪಕ್ರಮವನ್ನು ನಾವು ಬೋರಿವಲಿಯ ನಮ್ಮ ಮನೆಯಲ್ಲಿ ಮಾಡಬೇಕು ಅಂತ ಹೇಳಿ ನಿರ್ಧಾರ ಮಾಡಿದ್ದೇವೆ. ನಿಮಗೆ ಸಮಯ ಇತ್ಯಾದಿಗಳನ್ನೆಲ್ಲ ತಿಳಿಸ್ತೇವೆ. ಅದರಿಂದಾಗಿ ಗೋರೆಗಾಂವದಿಂದ ಬೋರಿವಲಿ 1 ಸ್ಟೇಷನ್ ನಂತರ ಮಾತ್ರ. ಅದಕ್ಕೋಸ್ಕರ ಹೇಗೂ ದಹಿಸರ್ ಬೋರಿವಲಿಯಿಂದಲೂ ಕೂಡ ಗೋರೆಗಾಂವ್ಗೆ ಅನೇಕ ನಮ್ಮ ಭಕ್ತರು ಬರ್ತಾ ಇದ್ದರೆ ಬೋರಿವಲಿ ನಿಮಗೆ ಇನ್ನೂ ಸಮೀಪವೇ ಆಗ್ತದೆ. ಆದರೆ ಗೋರೆಗಾಂವದಿಂದ ಬರ್ತಕ್ಕಂತಹ ಆ ಜನರಿಗೂ ಕೂಡ ನನ್ನ ಆಮಂತ್ರಣ ಇದೆ. ಬೋರಿವಲಿ ಮನೆಯಲ್ಲಿ ಸುಮಾರು 30ರಿಂದ 35 ಜನರವರೆಗೆ ಅಡ್ಜಸ್ಟ್ ನಾವು ಮಾಡಬಹುದು. ಅಷ್ಟು ಜನರಿಗೆ ಅವಕಾಶ ಇದೆ. ಅದರಿಂದಾಗಿ ನಾನು ತಿಳಿಸ್ತೇನೆ ನಮ್ಮ ವಾಟ್ಸಪ್ನಲ್ಲಿ ಮತ್ತು ಈ ಒಂದು ಕ್ರಮದಲ್ಲೂ ಕೂಡ ನಾನು ತಿಳಿಸ್ತೇನೆ. ಉಪಕ್ರಮ ಬೋರಿವಲಿ ಮನೆಯಲ್ಲೂ ಕೂಡ ಇದೆ. ಅವತ್ತು ಬಹುಶಃ ಸೋಮವಾರ ವರ್ಕಿಂಗ್ ಡೇ ಆದ್ದರಿಂದಾಗಿ ಬೆಳಗ್ಗೆ 6:30ಯಿಂದ 9:30, 9 ಗಂಟೆ ಒಳಗಾಗಿ ಉಪಕ್ರಮವನ್ನು ಅಲ್ಲಿ ಸಮಾಪ್ತಿಗೊಳಿಸ್ತೇವೆ. ಆನಂತರ ಪ್ರತಿ ಸಲದಂತೆ 11:00ವರೆಗೆ ನಾವು ನಮ್ಮ ವಿರಾರಿನ ಮಠದಲ್ಲಿ, ನಮ್ಮ ವಿದ್ಯಾಪೀಠದಲ್ಲಿಯೂ ಕೂಡ ಮಾಡ್ತೇವೆ. ಈ ಸಲ ಋಗ್ವೇದ ಮತ್ತು ಯಜುರ್ವೇದ ಎರಡೂ ಕೂಡೇ ಬಂದದರಿಂದಾಗಿ ಇಬ್ಬರು ಏಕಕಾಲದಲ್ಲಿ ಇದರಲ್ಲಿ ಭಾಗವಹಿಸಬಹುದು. ಯಜುರ್ವೇದ ಪದ್ಧತಿಯಿಂದ ಮಾಡಿಸ್ತಕ್ಕಂಥ ಕ್ರಮವೂ ಕೂಡ ಇದೆ. ಆದರೆ ಯಜುರ್ವೇದ ಪದ್ಧತಿಯಿಂದ ಮಾಡಿಸ್ತಕ್ಕಂಥ ಸಂದರ್ಭ ಬರದೇ ಇದ್ದಾಗ ಬಹುರುಚ ಅಂತ ಅನಿಸ್ಕೊಂಡು ಋಗ್ವೇದಿಗಳ ಉಪಕ್ರಮದ ಜೊತೆಯಲ್ಲಿ ಯಜುರ್ವೇದಿಗಳು ಕೂಡ ಉಪಕ್ರಮವನ್ನು ಮಾಡಿಕೊಳ್ಳಬಹುದು ಅಂತನೂ ಪ್ರಮಾಣಗಳಿವೆ. ಆದ್ದರಿಂದ ಉಪಕ್ರಮ ಸಂದರ್ಭ ಬಂದಿದೆ ಅಂತ ಹೇಳ್ತೇನೆ. ಮರುದಿವಸ 20, 21, 22 ಶ್ರೀ ರಾಘವೇಂದ್ರ ಸ್ವಾಮಿಗಳವರ ಪುಣ್ಯತಿಥಿ. 3 ದಿನ ನಮ್ಮ ವಿದ್ಯಾಪೀಠದಲ್ಲಿ ನಾವು ವಿರಾರಿನ ವಿದ್ಯಾಪೀಠದಲ್ಲಿ ಆಚರಣೆ ಮಾಡ್ತೇವೆ. ಆ 3 ದಿನಕ್ಕೂ ಕೂಡ ಎಲ್ಲ ಭಕ್ತರಿಗೆ ಆರಾಧನೆಗೆ ಆಮಂತ್ರಣವಿದೆ. ಆನಂತರ ಉಪಕ್ರಮಕ್ಕೂ ಕೂಡ ಆಮಂತ್ರಣ ಇದೆ. 19ನೇ ತಾರೀಕು ಬೋರಿವಲಿಯಲ್ಲಿ ಮತ್ತು ವಿರಾರದಲ್ಲಿ. ಇದರ ನಂತರ ಈಗಾಗಲೇ ನಿಮಗೆ ತಿಳಿಸಿದಂತೆ ನಾವು ಆಷಾಢ ಶುಕ್ಲ ಪ್ರತಿಪದೆಯಿಂದ ಪ್ರಾರಂಭ ಮಾಡಿಕೊಂಡು ಈಗ ಆಷಾಢ ಕೃಷ್ಣ ಪಕ್ಷ ದ್ವಿತೀಯ ತೃತೀಯ ಪ್ರತಿ ದಿವಸವೂ ದಿನಾಲು ವಾಯುಸ್ತುತಿ ಪುರಶ್ಚರಣ, ರುದ್ರ ನಮಕಚಮಕದ ಪಾರಾಯಣ ಮತ್ತು ವಾಯುಸ್ಥಿತಿ ಪುರಶ್ಚರಣ ಕ್ರಮದಿಂದ ಹೋಮವನ್ನು ನಾವು ಪ್ರತಿ ದಿವಸವೂ ನಮ್ಮ ವಿದ್ಯಾಪೀಠದಲ್ಲಿ ನಮ್ಮ ವಿದ್ಯಾರ್ಥಿಗಳ ಕಡೆಯಿಂದ ನಾನು ಮಾಡಿಸ್ತಾ ಇದ್ದೇನೆ. ಈಗಾಗಲೇ ಅನೇಕ ಸದ್ಗೃಹಸ್ಥರು, ಯಜಮಾನರು ಭಾಗವಹಿಸಿದ್ದೀರಿ. ಕೇವಲ 1,008 ರೂಪಾಯಿ ಕೊಟ್ಟು ಇದರಲ್ಲಿ ಯಾಜಮಾನ್ಯವನ್ನು ಸ್ವೀಕರಿಸಿ ಈ ವಾಯುದೇವರ ಅನುಗ್ರಹವನ್ನು ಪಡೆಯುವ ಸದವಕಾಶ ಇದೆ. ಯಾಕೆ ವಾಯುಸ್ಥಿತಿ ರತಿಯಿಂದಲೇ ಟೀಕಾಕೃತ್ಪಾದರು, ವಾದಿರಾಜರು ಮೊದಲಾಗಿರ್ತಕ್ಕಂಥ ಮಹಾನುಭಾವರು
ತಮ್ಮ ಅದ್ಭುತವಾದಂಥ ಕಾರ್ಯವನ್ನು ಮಾಡಿದ್ದಾರೆ. ಅಂಥ ಅದ್ಭುತವಾಗಿರ್ತಕ್ಕಂಥ ಸ್ತುತಿ, ವಾಯುಸ್ತುತಿ, ಅದರ ಕಾರ್ಯಕ್ರಮ ಕೂಡ ನಮ್ಮಲ್ಲಿ ನಡೆದಿದೆ. ಆದ್ದರಿಂದಾಗಿ ಅನುಕೂಲ ಇದ್ದವರು ಇದರಲ್ಲಿ ಭಾಗವಹಿಸಿ ಪುಣ್ಯವನ್ನು ಗಳಿಸಬೇಕಾಗಿ ಭಿನ್ನ ಇರಲಿ. ಇದರ ನಂತರ ಋತಂಚಮೆ. ಋತ ಅಂದರೆ ಏನು? ಪರಮಾತ್ಮ ಸೃಷ್ಟಿಯನ್ನು ಮಾಡಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಬಯಸಿ ಸಂಕಲ್ಪ ಮಾಡಿ ತನ್ನ ಮುಖದಿಂದ 2 ಪದಾರ್ಥಗಳನ್ನು ಹುಟ್ಟಿಸಿದ. ಒಂದು ಋತ, ಇನ್ನೊಂದು ಸತ್ಯ. ಋತಂಚ ಸತ್ಯಂಚ ಅಭಿಧಾತ್ ತಪಸಃ ಅಧ್ಯಜಾಯತ. ಪರಮಾತ್ಮನ ಸಂತ ಸಂಕಲ್ಪದಿಂದ ಋತ ಮತ್ತು ಸತ್ಯಗಳು ಅಭಿವ್ಯಕ್ತವಾದವು. ಋತ ಅಂತಂದರೆ ಏನು? ಋತ ಅಂತ ತಿಳ್ಕೊಂಡಂತಂದರೆ ಯಥಾರ್ಥ ವಿಜ್ಞಾನ. ಯಥಾರ್ಥ ಜ್ಞಾನಕ್ಕೆ ಋತ ಅಂತ ಕರೀತಾರೆ. ಯಥಾರ್ಥ ಜ್ಞಾನ ಪುರಸ್ಸರವಾದ ವರ್ಣಾಶ್ರಮೋಚಿತವಾಗಿರ್ತಕ್ಕಂತಹ ಆಚರಣೆಗೆ ಸತ್ಯ ಅಂತ ಕರೀತಾರೆ. ಸತ್ಯ ಶಬ್ದಕ್ಕೆ ಭೂತಹಿತ, ಜಗತ್ತಿಗೆ ಹಿತಕರ ಅಂತಿಕೊಂಡಂತನ್ನೋ ಅರ್ಥವೂ ಕೂಡ ಇದೆ. ಸತ್ಯಂ ಭೂತಹಿತಂ ಪ್ರೋಕ್ತಂ ಅಂತಿಕೊಂಡಂತೇಳಿ ಪ್ರಮಾಣ ಇದೆ. ಆದ್ದರಿಂದಾಗಿ ಅದನ್ನು ನಾವು ಇದಕ್ಕಿಂತ ಮೊದಲು ಅದನ್ನು ತಿಳಿದುಕೊಂಡಿದ್ದೇವೆ. ಸತ್ಯದ ಬಗ್ಗೆ ಮೊದಲು ಪ್ರಾರ್ಥನೆ ಇದೆ, ಬಂದೋಗಿದೆ. ಅದು ಶಾಸ್ತ್ರಾನುಸಾರವಾಗಿ ಸರಿಯಾಗಿ ಮೊದಲು ಜ್ಞಾನ ಪಡಿಬೇಕು. ಪರಮಾತ್ಮ ಜಗತ್ತಿನಲ್ಲಿ ಮೊದಲು ಯಥಾರ್ಥ ಜ್ಞಾನವನ್ನು ಹುಟ್ಟಿಸಿದ. ಆ ಜ್ಞಾನಕ್ಕೆ ಅನುಸಾರವಾಗಿರ್ತಕ್ಕಂಥ ಕ್ರಿಯೆಗಳಿಗೆ ಪ್ರೇರಣೆ ಮಾಡಿ, ಚೇತನರಿಗೆ ಅದರ ಪ್ರೇರಣೆಯನ್ನು ಕೂಡ ಮಾಡಿ ಆ ಮಾರ್ಗದಲ್ಲಿ ಅವರನ್ನು ಮುಂದುವರಿಸಿದ. ಯಥಾರ್ಥ ಜ್ಞಾನವನ್ನು ಪಡಿಬೇಕು. ಯಥಾರ್ಥ ಜ್ಞಾನ ಪಡಿಬೇಕು ಅಂತ ತಿಳ್ಕೊಂಡ್ರೆ ಏನರ್ಥ? ವೇದಗಳ ಸರಿಯಾದ ಅರ್ಥವನ್ನು ತಿಳಿದುಕೊಳ್ಳಬೇಕು. ಅನುವ್ಯಾಖ್ಯಾನದಲ್ಲಿ ಒಂದು ಪ್ರಸಂಗ ಪ್ರಕೃತಿಗತ ಗಣದಲ್ಲಿ ಬರ್ತದೆ. ಓಂ ಅಂತಿಕೊಂಡಂತನ್ನುವುದು ಕೂಡ ಪದ ಇದೆ. ಓಂ ಅಂತಿಕೊಂಡಂತನ್ನುವುದು ಸ್ವೀಕೃತಿ. ಆ ನಂತರ ನೇತಿ ನೇತಿ ನ ಅಂತಿಕೊಂಡಂತನ್ನೋದು ಉಪನಿಷತ್ತಿನ ಇನ್ನೊಂದು ಪದ ಕೂಡ ಇದೆ. ಒಂದು ಪದ ಹೇಳ್ತದೆ ಓಂ ಉಪಾಸನೆ ಮಾಡು ಅಂತ ತಿಳ್ಕೊಂಡಂತ ಹೇಳಿ. ಅಂದರೆ ಗುಣಪೂರ್ಣನಾದ ಪರಮಾತ್ಮ ನಮ್ಮ ಮೇಲೆ ಅನುಗ್ರಹ ಮಾಡಿ ನಮ್ಮನ್ನು ಸ್ವೀಕರಿಸ್ತಾನೆ ಅಂತ ತಿಳ್ಕೊಂಡಂತನ್ನು ಉಪಾಸನೆ ಮಾಡುವಂತ ಒಂದು ಕಡೆಗೆ ಹೇಳ್ತಾರೆ. ಇನ್ನೊಂದು ಕಡೆಯಲ್ಲಿ ನ ಅಂತ ತಿಳ್ಕೊಂಡಂತ ಹೇಳ್ತಾರೆ. ಬೇಡ, ಸಾಧ್ಯವಿಲ್ಲ. ಪರಮಾತ್ಮನ ಗುಣಗಳು ನ ಎಣಿಸ್ಲಿಕ್ಕೆ ಆಗೋದಿಲ್ಲ. ಪರಮಾತ್ಮನ ಗುಣಗಳು ಇಲ್ಲ ಅಂತ ತಿಳ್ಕೊಂಡಂತ ಹೇಳಿ ಇನ್ನೊಂದು ಕಡೆಗೆ ಹೇಳ್ತಾರೆ. ಒಂದು ಕಡೆಗೆ ಸ್ವೀಕೃತಿ, ಇನ್ನೊಂದು ಕಡೆಗೆ ನಿಷೇಧ. ಐತರೇಯದ ಸಂದರ್ಭದಲ್ಲಿ ಬಂದದ್ದನ್ನು ಅನುವ್ಯಾಖ್ಯಾನದಲ್ಲಿ ಹೇಳ್ತಾರೆ. ಇದೊಂದು ಕ್ರೂರವೂ ಮತ್ತು ಭೀಕರವೂ ಆಗಿರ್ತಕ್ಕಂಥ ಅರ್ಥ ಮಾಡತಕ್ಕಂಥ ಸಂದರ್ಭ. ಏನು ಪರಮಾತ್ಮನನ್ನು ಪಾಸಿಟಿವ್ ತೆಗೆದುಕೊಳ್ಬೇಕೋ ನೆಗೆಟಿವ್ ತೆಗೆದುಕೊಳ್ಬೇಕೋ ಅಂತನ್ನೋ ಒಂದು ದೊಡ್ಡ ಸಮಸ್ಯೆ. ಆ ಸಮಸ್ಯೆ ಸಂದರ್ಭದಲ್ಲಿ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಬಿಡಿಸ್ತಾರೆ. ಅವ್ರು ಹೇಳ್ತಾರೆ, ನೋಡಪ್ಪ, ಎಲ್ಲ ಪದಗಳು ವಿಷ್ಣುವಾಚಕವಾಗಿರ್ತಕ್ಕಂತಹ ಪರಮಾತ್ಮನನ್ನು ತಿಳಿಸಿಕೊಡ್ತದೆ. ಶ ಬಲ, ನ ಜ್ಞಾನ. ಒಂದು ಬಲ, ಇನ್ನೊಂದು ಜ್ಞಾನ. ಸಂಪೂರ್ಣ ಎಷ್ಟು ಶಬ್ದಗಳಿವೆ, ಸಂಹಿತಾ ಶಬ್ದಗಳು ಎಲ್ಲವೂ ಬಲ ಮತ್ತು ಜ್ಞಾನವನ್ನು ನಮಗೆ ತಿಳಿಸಿಕೊಡ್ತದೆ. ಪರಮಾತ್ಮನ ಮಹಿಮೆ ಮತ್ತು ಅದರ ತಿಳುವಳಿಕೆಯಿಂದ ಅದರ ಸ್ವೀಕೃತಿ. ಅದಕ್ಕೋಸ್ಕರವೇ ವಿಷ್ಣು ವಿಶೇಷವಾಗಿರ್ತಕ್ಕಂಥ ಬಲಜ್ಞಾನವುಳ್ಳ ಪರಮಾತ್ಮ ನಮಗೆ ಅನುಗ್ರಹವನ್ನು ಮಾಡಲಿ ಅಂತ ತಿಳ್ಕೊಂಡು ಒಂದು ಮಹಿಮೆಯನ್ನು ಹೇಳ್ತಾರೆ.
ಆ ನಂತರ ಇನ್ನೊಂದು ಅವನ ಪ್ರಾರ್ಥನೆಯನ್ನು, ಆಶ್ರಯವನ್ನು ಹೇಳ್ತಾರೆ. ವಾಸುದೇವ, ಪರಮಾತ್ಮ ಎಲ್ಲರನ್ನೂ ಇಡ್ತಾನೆ. ಮತ್ತು ಇನ್ನೊಂದು ಪ್ರೇರಣೆ, ಪ್ರಾಣ, ಬಲ ಮತ್ತು ಪ್ರಾಣ ಅಂತ, ಬಲ ಮತ್ತು ಪ್ರಾಣ ಅಂತ ಹೆಸರು. ಒಂದು ಕಡೆಯಲ್ಲಿ ಮಹಿಮೆ ಇರ್ತದೆ, ಇನ್ನೊಂದು ಕಡೆಗೆ ಅವನು ಪ್ರೇರಿಸ್ತಾನೆ ಅಂತ ಅನ್ನೋದು ಇರ್ತದೆ. ಯಾವುದೇ ಹೆಸರು ತೆಗೆದುಕೊಳ್ಳಿ. ಅಗ್ನಿ ಅಂತ ತಿಳ್ಕೊಂಡಂತಿದೆ. ಅಗ ಅಂತ ತಿಳ್ಕೊಂಡಂತಂದರೆ ಓಡಾಡಲು ಅಲುಗಾಡಲು ಅಸಮರ್ಥವಾಗಿರ್ತಕ್ಕಂಥ ಒಂದು ಗಮನವಿಲ್ಲದೆ ಇರತಕ್ಕಂಥ ಒಂದು ಜಡವಸ್ತು. ಇದು ಬಲವನ್ನು ತೋರಿಸಿಕೊಡ್ತದೆ. ಬಲ ಅಂದರೆ ವಸ್ತುವಿನ ಸಾಮರ್ಥ್ಯ ತೋರಿಸಿಕೊಡ್ತದೆ. ಆ ನಂತರ ಅದನ್ನು ನಯತಿ ಪ್ರೇರಯತಿ ಇತಿ ಅಗ್ನಿ, ಪರಮಾತ್ಮನ ಒಂದು ಮಹಿಮೆ, ಅದನ್ನು ಪರಮಾತ್ಮ ನಮಗೆ ಹೇಗೆ ಪ್ರೇರಣೆ ಮಾಡ್ತಾನೆ ಅನ್ನೋದು ಎಲ್ಲ ಹೆಸರಿನಲ್ಲಿಯೂ, ಸಕಲ ವೇದ ರಾಶಿಯಲ್ಲಿ ಪ್ರತಿಯೊಂದು ಹೆಸರಿನಲ್ಲಿಯೂ ವಿಷ್ಣು ಶಬ್ದದಲ್ಲಿರ್ತಕ್ಕಂಥ ಶ ಮತ್ತು ಣದ ತಾತ್ಪರ್ಯವೇ, ಅಥವಾ ಅಕಾರ ಸರ್ವವಾಗಾತ್ಮ ಅ ಅಂತನ್ನೋದು ಸಕಲ ಶಾಸ್ತ್ರದ ರೂಪವಾಗಿರ್ತಕ್ಕಂಥ ಭಾಷ್ಯವಾಗಿದೆ ಅಂತ ತಿಳ್ಕೊಂಡಂತಕ್ಕಂಥ ಕ್ರಮವನ್ನು ಇಟ್ಟುಕೊಂಡು ನಮಗೆ ವೇದಾರ್ಥವನ್ನು ಹೇಗೆ ಮಾಡಬೇಕು ಅಂತ ತಿಳ್ಕೊಂಡಂತನ್ನೋದನ್ನು ಅಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅನುವ್ಯಾಖ್ಯಾನದಲ್ಲಿ. ಆ ರೀತಿಯಾಗಿ ಯಥಾರ್ಥ ಜ್ಞಾನ, ಪರಮಾತ್ಮನ ಬಗ್ಗೆ ಯಥಾರ್ಥ ಜ್ಞಾನ ಇರಬೇಕು. ಇಲ್ಲದೇ ಇದ್ರೆ ಓಂ ಅಂತ ತಿಳ್ಕೊಂಡಂತಂದರೆ ಪರಮಾತ್ಮನನ್ನು ಆರಾಧನೆ ಮಾಡಬೇಕು, ಗುಣಪೂರ್ಣವನ್ನು ತಿಳಿದುಕೊಳ್ಳಬೇಕು ಅಂತ ಅರ್ಥ. ಅವನು ತಿಳಿದುಕೊಳ್ಳಿಕ್ಕೆ ಆಗೋದಿಲ್ಲ, ಬೇಡ ಬಿಟ್ಬಿಡಿ ಅಂತ ತಿಳ್ಕೊಂಡಂತ ಅರ್ಥ. ಈ ರೀತಿಯಾಗಿ ಯಾವುದೋ ಒಂದು ಡೈಲಮ್ಮಾದಲ್ಲಿ ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂತಹ ಸಂಶಯದಲ್ಲಿ, ಭ್ರಮೆಯಲ್ಲಿ ನಾವು ಬೀಳದೆ ನಾವೇನು ಮಾಡಬೇಕು ಅಂತ ತಿಳ್ಕೊಂಡಂತಂದರೆ, ಆ ಅನೇಕ ಋಷಿಮುನಿಗಳು ಚಿಂತನೆ ಮಾಡಿ ಯಾವುದೋ ಒಂದು ನಿರ್ಣಯಕ್ಕೆ ಬಂದಿದ್ದಾರೆ. ಅಕಾರ ಸರ್ವವಾಗಾತ್ಮ ಅಂತ ತಿಳ್ಕೊಂಡಂತೇಳಿ, ಅಕಾರವೇ ಸಕಲ ವೇದಗಳ ಸಾರರೂಪವಾದದ್ದು. ಅದರಿಂದ ಹುಟ್ಟಿದ ಪ್ರತಿಯೊಂದು ಅಕ್ಷರಗಳು ಕೂಡ ಪರಮಾತ್ಮನ ಅನಂತ ಗುಣಗಳನ್ನು ಹೇಳಿಕೊಡ್ತವೆ. ಅವನೇ ನಮ್ಮ ಪ್ರೇರಕ ಅಂತಕೊಂಡಂತನ್ನುವ ವಿಚಾರವನ್ನು ಅರ್ಥ ಮಾಡಿಕೊಂಡು ನಾವು ಪ್ರತಿಯೊಂದು ಶಬ್ದದಲ್ಲಿರ್ತಕ್ಕಂಥ ಅರ್ಥದ ವೈಶಾಲ್ಯವನ್ನು ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸಬೇಕು. ನಮ್ಮ ಆನಂದ್ ವಿಹಾರ್ ವಿದ್ಯಾಲಯ ಯೂಟ್ಯೂಬ್ನಿಂದ ದಿನಾಲು 2 ಪ್ರವಚನಗಳು ನಿಮಗೋಸ್ಕರ ನಾವು ಪ್ರಸಾರ ಮಾಡ್ತಾ ಇದ್ದೇವೆ. ಸಾಯಂಕಾಲ ನನ್ನ ಶ್ರೀಮತಿ ಹರಿಕಥಾಮೃತಸಾರ ಇತ್ಯಾದಿಗಳ ಬಗ್ಗೆ, ದಾಸ ಸಾಹಿತ್ಯದ ಬಗ್ಗೆ ಮಾರ್ಗದರ್ಶನವನ್ನು ಯಥಾಶಕ್ತಿಯಾಗಿ ಮಾಡ್ತಾಳೆ. ಈಗ ಸುಮಾರು 25 ದಿನಗಳಿಂದ ಕೇಶವನಾಮ, ಕನಕದಾಸರು ಬರೆದಿರ್ತಕ್ಕಂತಹ ಕೇಶವನಾಮದ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದಿನಕ್ಕೆ ಒಂದು ನಾಮ, ಆ ನಾಮದ ಅರ್ಥ ಹೇಗೆ, ಅಲ್ಲಿ ಅವರು ಬೇಡಿಕೊಂಡದ್ದು ಇಂಥ ನಾಮದಿಂದ ಇರೋ ಭಗವಂತನಿಗೆ ಯಾಕೆ ಬೇಡಿಕೊಂಡ್ರು ಅನ್ನುವ ವಿವರಣೆ ಸಾಯಂಕಾಲದ ನಮ್ಮ ಯೂಟ್ಯೂಬ್ನಲ್ಲಿ ಆನಂದ್ ವಿಹಾರದಲ್ಲಿ ಬರ್ತಾ ಇದೆ ನನ್ನ ಶ್ರೀಮತಿ ಕಡೆಯಿಂದ. ಅಲ್ಲಿ ಪ್ರತಿಯೊಂದು ನಾಮವು ಹೇಗೆ ಹುಟ್ಟಿತು, ಆ ಪ್ರತಿಯೊಂದು ನಾಮದ ಪ್ರವೃತ್ತಿ ನಿಮಿತ್ತ ಹೇಗೆ, ಇಂಥ ನಾಮಕ್ಕೆ ಇಂಥದೇ ಬೇಡಿಕೆ ಅಂತನ್ನೋದು ಹೇಗೆ ಅನ್ನೋದನ್ನು ಅಲ್ಲಿ 15-25 ದಿವಸದಿಂದ ನೀವು ಕೇಳ್ತಾ ಇದ್ದೀರಿ. ಪುನಃ ಬೇಕಾದ್ರೆ ಅದನ್ನ ಕಡೆ ಲಕ್ಷ್ಯ ಕೊಡಿ. ಇಲ್ಲಿಯೂ ಕೂಡ ಋತ ಅಂತಂದ್ರೆ ಪ್ರತಿಯೊಂದು ಅಕ್ಷರಗಳು ಭಗವಂತನನ್ನು ಹೇಗೆ ಹೇಳ್ತವೆ. ಪ್ರತಿಯೊಂದು ಸಂಹಿತ 2 ಕೂಡಿದ ಅಕ್ಷರಗಳು, 2 ಅತ್ಯಂತ ಸನ್ನಿಧಿಯಲ್ಲಿರ್ತಕ್ಕಂಥ 2 ಅಕ್ಷರಗಳು, ವರ್ಣಾನಾಂ ಅತ್ಯಂತ ಸನ್ನಿಧಿ ಸಂಹಿತ ಅಂತ ತಿಳ್ಕೊಂಡಂತ ಹೇಳಿದಂತೆ ಆ 2 ಶಬ್ದಗಳು, 2 ಅಕ್ಷರಗಳ, 3 ಅಕ್ಷರಗಳ, 4 ಅಕ್ಷರಗಳ ಶಬ್ದಗಳು ಅಂತ ತಿಳ್ಕೊಂಡಂತೇನಿವೆ, ವಿಭಕ್ತಿ ಪ್ರತ್ಯಯ ಸಹಿತವಾದ ಪದಗಳು ಅಂತ ತಿಳ್ಕೊಂಡಂತೇನಿವೆ, ಇವೆಲ್ಲವೂ ಭಗವಂತನ ವಾಚಿಯೇ ಆಗಿವೆ, ಪರಮಾತ್ಮನನ್ನೇ ಹೇಳಿಕೊಡುತ್ತವೆ.
ಅನ್ನೋದಕ್ಕೆ ಋತಂಚಮೇ, ನನಗೆ ಯಥಾರ್ಥ ಜ್ಞಾನವನ್ನು ಕೊಡು ಅಂತ. ನನಗೆ ಯಥಾರ್ಥ ಜ್ಞಾನ ಕೊಡು ಅಂತಂದ್ರೆ ಅರ್ಥ ಏನು? ಸಂಪೂರ್ಣ ಬ್ರಹ್ಮಸೂತ್ರದ ಜ್ಞಾನ ಕೊಡು ಅಂತ ಅರ್ಥ. ಯಾಕೆ ಬ್ರಹ್ಮಸೂತ್ರದಲ್ಲಿ ನಾಮಾತ್ಮಕ ಶಬ್ದಗಳ ಸಮನ್ವಯವು ಪರಮಾತ್ಮನಲ್ಲಿ ಮಾಡಿದ್ದಾರೆ, ಲಿಂಗಾತ್ಮಕ ಶಬ್ದಗಳ ಸಮನ್ವಯವನ್ನು ಕೂಡ ಮಾಡಿದ್ದಾರೆ, ರೂಢ ಶಬ್ದಗಳ ಸಮನ್ವಯವನ್ನು ಕೂಡ ಮಾಡಿದ್ದಾರೆ, ಯೌಗಿಕ ಪದಗಳ ಸಮನ್ವಯವನ್ನು ಕೂಡ ಮಾಡಿದ್ದಾರೆ, ವಿದ್ವದ್ರೂಢಿ ಆಗಿರ್ತಕ್ಕಂಥ ಆ ಪದಗಳ ಸಮನ್ವಯವು ಕೂಡ ಪರಮಾತ್ಮನಲ್ಲಿ ಮಾಡಿದ್ದಾರೆ. ಪರಮಾತ್ಮನಲ್ಲಿ ಪ್ರಸಿದ್ಧವಾದ ಪದಗಳ ತತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವನ್ನು ಕೂಡ ಮಾಡಿದ್ದಾರೆ. ಆ ನಂತರ ಅನ್ಯತ್ರ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವೂ ಕೂಡ ಇದೆ. ಆ ನಂತರ ಅನ್ಯತ್ರೈವ ಪ್ರಸಿದ್ಧವಾದ ಶಬ್ದಗಳ ಸಮನ್ವಯವೂ ಕೂಡ ಪರಮಾತ್ಮನ ಸಂದರ್ಭದಲ್ಲಿ ಮಾಡಲಾಗಿದೆ. ಆ ನಂತರ ಅದಕ್ಕೆ ಇರತಕ್ಕಂಥ ವಿರೋಧಿಗಳ ವಿಚಾರಗಳನ್ನು ಕೂಡ ಖಂಡನೆಯನ್ನು ಮಾಡಿ ಈ ರೀತಿಯಾದ ಸಕಲ ಶಬ್ದ ಸಮನ್ವಯ ಪರಮಾತ್ಮನಲ್ಲಿ ಹೇಗೆ ಅಂತಿಕೊಂಡಂತನ್ನುವುದನ್ನು 2ನೇ ಅಧ್ಯಾಯದಲ್ಲಿ ಪರಮಾತ್ಮ ನಿರ್ದೋಷ ಹೇಗೆ ಅನಂತ ಗುಣ ಪರಿಪೂರ್ಣ ಶಬ್ದ ಸಮನ್ವಯದಲ್ಲಿ ತೋರಿಸಿಕೊಟ್ಟರೆ ಪರಮಾತ್ಮನ ನಿರ್ದೋಷತ್ವವನ್ನು 2ನೇ ಅಧ್ಯಾಯದಲ್ಲಿ, ಇಂಥ ಪರಮಾತ್ಮನನ್ನು ಪಡೆಯಬೇಕಾಗಿರ್ತಕ್ಕಂಥ ಸಾಧನೆ 3ನೇ ಅಧ್ಯಾಯದಲ್ಲಿ, ಸಾಧನೆ ಮುಗಿದ ಮೇಲೆ ಪರಮಾತ್ಮನ ಹತ್ರ ಹೋಗ್ತಕ್ಕಂಥ ಕ್ರಮ ಹೇಗೆ ಲಯಂಚಮೆ 4ನೇ ಅಧ್ಯಾಯದಲ್ಲಿ ವೇದವ್ಯಾಸರು ಅದ್ಭುತವಾದ ರೀತಿಯಲ್ಲಿ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಅದರ ಮೇಲೆ ಆಚಾರ್ಯರು 4 ಗ್ರಂಥಗಳನ್ನು ಬರೆದಿದ್ದಾರೆ. ಬ್ರಹ್ಮಸೂತ್ರ ಭಾಷ್ಯ, ಅಣುಭಾಷ್ಯ, ಅನುವ್ಯಾಖ್ಯಾನ, ನ್ಯಾಯ ವಿವರಣ ಅಂತಕ್ಕಂಥ 4 ಗ್ರಂಥಗಳನ್ನು ಬರೆದಿದ್ದಾರೆ. ಸೂತ್ರಾಭ್ಯಾಸವನ್ನು ಹೇಗೆ ಮಾಡಬೇಕು ಅಂತನ್ನೋದನ್ನು ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ಟೀಕಾಕೃತ್ಪಾದರು ಕೂಡ ಬ್ರಹ್ಮಸೂತ್ರ ಭಾಷ್ಯದ ಮೇಲೆ ತತ್ವಪ್ರಕಾಶಿಕ ಅಂತ ತಿಳ್ಕೊಂಡಂತ ಹೇಳಿ, ಅನುವ್ಯಾಖ್ಯಾನದ ಮೇಲೆ ಜಗತ್ ಪ್ರಸಿದ್ಧವಾದ, ಯಾರು ಜಗತ್ತಿನಲ್ಲಿ ಓದಿದರೆ ಮಾತ್ರ ಮೋಕ್ಷ ಸಿಗ್ತದೆ ಅಂತ ಶ್ರೀಮನ್ ನ್ಯಾಯಸುಧೆಯನ್ನು, ಆ ನಂತರ ನ್ಯಾಯ ವಿವರಣದ 2 ಅಧ್ಯಾಯಗಳಿಗೆ ವ್ಯಾಖ್ಯಾನವನ್ನು ಕೂಡ ಬರೆದಿದ್ದಾರೆ. ಶ್ರೀಮದಾಚಾರ್ಯ 37 ಗ್ರಂಥಗಳು. ಇವು ಯಥಾರ್ಥ ಜ್ಞಾನದ ಖಣಿಗಳು, ಅದರ ಜನ್ಮಭೂಮಿಗಳು. ಯಥಾರ್ಥ ಜ್ಞಾನ ಜನ್ಮಭೂಮಿ ಆಚಾರ್ಯರ 37 ಗ್ರಂಥಗಳು. ಅದರ ಮೇಲೆ ತ್ರಿವಿಕ್ರಮ ಪಂಡಿತಾಚಾರ್ಯರ, ಪದ್ಮನಾಭ ತೀರ್ಥರೇ ಮೊದಲಾದ ಪ್ರಾಚೀನ ಟೀಕಾಕಾರರ ವ್ಯಾಖ್ಯಾನಗಳು ಇವೆ, ಉಪಲಬ್ಧ ಇವೆ. ಅದರ ನಂತರ ಟೀಕಾಕೃತ್ಪಾದರ 22 ಗ್ರಂಥಗಳು. ಅದರ ಮೇಲೆ ಇರ್ತಕ್ಕಂಥ ವ್ಯಾಸರಾಜರ ವ್ಯಾಸತ್ರಯಿ, ವಿಜಯೇಂದ್ರರ ಅನೇಕ ಗ್ರಂಥಗಳು, ವಾದಿರಾಜರ ಅನೇಕ ಗ್ರಂಥಗಳು, ರಘುತ್ತಮರ ಅನೇಕ ಟಿಪ್ಪಣಿಗಳು, ಯಾದವರ ಅನೇಕ ಟಿಪ್ಪಣಿಗಳು, ಹೆಸರು ನೆನಪಿಟ್ಟುಕೊಳ್ಳಲಾರದಷ್ಟು ಗ್ರಂಥರಾಶಿ ಇವತ್ತು ಉಪಲಬ್ಧ ಇದೆ, ಪ್ರಿಂಟ್ ಆಗಿ ಉಪಲಬ್ಧ ಇದೆ. ದೇವರ ಹತ್ರ ಕೇಳಿಕೊಳ್ಳೋದೊಂದೇ, ಈ ಗ್ರಂಥಗಳನ್ನು ಅಧ್ಯಯನ ಮಾಡುವ, ಆಗದೇ ಇದ್ದರೆ ಶ್ರವಣ ಮಾಡುವ ಭಾಗ್ಯವನ್ನಾದರೂ ಕೊಡು. ಋತಂಚಮೇ, ಋತದಲ್ಲಿ ಇದೆ ಬೇಡಿಕೆ. ದಿನಕ್ಕೆ ಬೆಳಿಗ್ಗೆ, ಮಧ್ಯಾಹ್ನ, ಸಾಯಂಕಾಲ. ಯಾಕೆ ವಿಷ್ಣು ತೀರ್ಥರು ಹೇಳ್ತಾರೆ, ಯಾವ ವ್ಯಕ್ತಿಗಳು ಜಯತೀರ್ಥರ ಟೀಕೆಯನ್ನು ಅರ್ಥ ಮಾಡಿಕೊಳ್ಳುವುದಲ್ಲಿ ಯಾವನು ಜಯತೀರ್ಥ ಕೃತಿಯಲ್ಲಿ ಯಾವನು ವಿಶೇಷವಾಗಿರ್ತಕ್ಕಂಥ ಪ್ರಣವನಾಗಿದ್ದಾನೆ ಅಥವಾ ಆ ರೀತಿಯಾಗಿರ್ತಕ್ಕಂಥ ಅರ್ಥ ಮಾಡಿಕೊಳ್ಳೋ ಸಾಮರ್ಥ್ಯವನ್ನು ಪಡೆದಿದ್ದಾನೆ, ಸಹ ಪುನಃ ಭವಭಾಗ್
ನ ಭವತಿ, ಪುನಃ ಸಂಸಾರಕ್ಕೆ ಬರೋದಿಲ್ಲ ಅಂತ ಇದ್ದಾನೆ. ಜಯತೀರ್ಥ ಕೃತೋ ಪ್ರವಣ ನ ಪುನರ್ಭವಭಾಗ್ ಭವತಿ ಅಂತ ತಿಳ್ಕೊಂಡು ಅಂತೇಳಿ ಸುಧಾ ಸ್ತೋತ್ರದಲ್ಲಿ ಹೆಜ್ಜೆ ಹೆಜ್ಜೆಗೂ ಟೀಕಾ ವಿಷ್ಣು ತೀರ್ಥರು ನಮಗೆ ತಿಳಿಸಿಕೊಡ್ತಾರೆ. ಬೆಳಗ್ಗೆ ಎದ್ದು ದೇವರಿಗೆ ಪ್ರಾರ್ಥನೆ ಮಾಡೋಣ, ಪೂಜೆ ವೇಳೆಗೆ ಪ್ರಾರ್ಥನೆ ಮಾಡೋಣ, ದೇವಸ್ಥಾನಗಳಲ್ಲಿ ಹೋದಲ್ಲಿ ಪ್ರಾರ್ಥನೆ ಮಾಡೋಣ. ಈಗಂತೂ ಸ್ವಾಮಿಗಳು ಸಾಕ್ಷಾತ್ ರಾಮದೇವರು, ಸೀತಾದೇವಿ, ಆನಂತರ ದಿಗ್ವಿಜಯ ರಾಮದೇವರು, ವಂಶರಾಮದೇವರು, ವಿಠ್ಠಲ ದೇವರು, ಅವರಿಗೆ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಮಾತ್ಮನ್ ಬೇರೆ ಏನೂ ಬೇಡ. ಶ್ರೀಮದಾಚಾರ್ಯರ 37 ಗ್ರಂಥ, ಟೀಕಾಕೃತ್ಪಾದರ ಗ್ರಂಥ, ಟಿಪ್ಪಣಿಗಳ ಇವುಗಳ ಶ್ರವಣ ಆದರೂ ಈ ಜನ್ಮದಲ್ಲಾಗಿ ನನ್ನ ಯೋಗಿತಾನುಸಾರವಾದ ಋತ ಯಥಾರ್ಥ ಜ್ಞಾನ ನನಗೆ ಪ್ರಾಪ್ತಿಯಾಗ. ಸಂಪೂರ್ಣ ವೇದ ಇದು ಋತ. ಅದನ್ನು ವಿಷ್ಣು ಪರವಾಗಿ ಅರ್ಥ ಮಾಡಿಕೊಳ್ಳುವುದು ಸತ್ಯ. ಪರಮಾತ್ಮನ ಪರವಾಗಿ ಅರ್ಥ ಮಾಡಿಕೊಂಡು ಭಗವಂತನನ್ನ ಪಡೆಯೋದಕ್ಕೋಸ್ಕರ ಮಾಡುವ ಪ್ರಯತ್ನ ಇದು ಸತ್ಯ ಅಂತ ಅನ್ಸ್ಕೊಳ್ತಾರೆ. ಋತ ಸತ್ಯ ಇವುಗಳೇ ನಮ್ಮ ಪಾಪಗಳನ್ನು ದೂರ ಮಾಡಲು ಸಮರ್ಥರಾಗಿರ್ತಕ್ಕಂಥಗಳು. ಪಾಪದ ಬೀಜವನ್ನೇ, ಪಾಪ ಪುರುಷನನ್ನೇ ಸುಟ್ಟು ಹಾಕುತ್ತವೆ. ಪಾಪ ಪುರುಷನನ್ನು ಸುಟ್ಟು ಹಾಕ್ತಕ್ಕಂಥ ಈ ಋತ ಸತ್ಯಗಳ ಬೇಡಿಕೆಯಲ್ಲಿ ಮಾಡ್ತಾ ಇದ್ದಾರೆ. ಋತಂಚಮೇ, ಅಮೃತಂಚಮೇ. ತಪ್ಪಾಯ್ತು. ಅಮೃತ ಸ್ವರ್ಗವನ್ನು ಕೊಡ್ತದೆ. ಅಮೃತ ಬಾಳಿದ್ರೆ ದೇವತ್ವವನ್ನು ಕೊಡ್ತದೆ. ಇಲ್ಲಿವ್ರಿಗೆ ಜ್ಞಾನ ಮೋಕ್ಷ ಎಲ್ಲ ಬೇಡಿ ಮತ್ತು ಸ್ವರ್ಗಕ್ಕೆ ಬರಬೇಕೆ. ಅಮೃತ ಅಂದರೆ ಪರಮಾತ್ಮ. ಮಹಾಭಾರತದಲ್ಲಿ ಒಂದು ಶ್ಲೋಕ ಬರ್ತದೆ. ಇಂದ್ರಿಯೇಭ್ಯ ಪರಾಹ್ಯರ್ಥ ಅರ್ಥೇಭ್ಯಶ್ಚ ಪರಂ ಮನಃ, ಮನಸಸ್ತು ಪರಾ ಬುದ್ಧಿ, ಬುದ್ಧೇರಾತ್ಮ ಮಹಾನ್ ಪರಃ. ಬುದ್ಧೇರ್ ಅವ್ಯಕ್ತಂ ಅಪರಃ, ಅವ್ಯಕ್ತಾತ್ ಪರಮಾವ್ಯಕ್ತಾತ್ ಅಮೃತಂ ಪರಃ ಅಂತ ಹೇಳಿ ಬರುತ್ತೆ. ಸಾ ಕಾಷ್ಟ ಸಾ ಪರಾಗತಿ ಅಂತ ತಿಳ್ಕೊಂಡಂತೇಳಿ ಮಹಾಭಾರತದಲ್ಲಿ ಬರ್ತದೆ. ಇದೇ ಕಠೋಪನಿಷತ್ನಲ್ಲಿ, ಗೀತೆಯಲ್ಲಿ ಪರಮಾತ್ಮ ಅಂತಕೊಂಡು ಬಂದಿದೆ. ಇಲ್ಲಿ ಅಮೃತ ಅಂತ ಅನ್ನೋದು ಬಂದಿದೆ. ಅಮೃತ ಅಂತಂದರೆ ಅಮೃತಂಚಮೇ, ನನಗೇನು ಬೇಡ, ಈ ಜ್ಞಾನದಿಂದ ಬರುವ ಪರಮಾತ್ಮನೇ ನನಗೆ ಬೇಕು. ನನಗೆ ದೇವರೇ ಬೇಕು, ಬೇರೆ ಏನು ಬೇಡ. ಹೀಗೆ ಹಠ ಮಾಡಿರ್ತಕ್ಕಂಥವ್ರು ಇಬ್ಬರು, ಭಾಳ ಜನ ಮಾಡಿದ್ದಾರೆ, ಆದರೆ ಇಬ್ಬರು ಬಾಲ್ಯದಲ್ಲೇ ಮಾಡಿದ್ದಾರೆ. ಒಬ್ಬ ಧ್ರುವನಿಗೆ ಪರಮಾತ್ಮ ಹೇಳ್ದ, ಅಭಿವ್ಯಕ್ತನಾಗಿರ್ತಕ್ಕಂಥ ಶ್ರೀಹರಿ ಹೇಳ್ದ, ಏ ಧ್ರುವ, ವಾಸುದೇವ ರೂಪಿಯಾದ ಪರಮಾತ್ಮ ಹೇಳ್ತಾನೆ, ನಿನಗೆ 40,000 ವರ್ಷಗಳವರೆಗೆ ರಾಜ್ಯ ಪದವಿ, ಆನಂತರ ಧ್ರುವ ನಕ್ಷತ್ರದಲ್ಲಿ ಸ್ಥಿರವಾದ ಸ್ಥಾನ ನಿನಗೆ ನಾನು ಕೊಡ್ತೇನೆ ಅಂತ ತಿಳ್ಕೊಂಡಂತೇಳಿದಾಗ ನಮ್ಮಂಥವರಾಗಿದ್ದರೆ ಕೊಡು ಪರಮಾತ್ಮ ಕೊಡು, ಏನೋ ಸ್ವಲ್ಪ ಕೊಟ್ಬಿಡು ಅಂತ ತಿಳ್ಕೊಂಡಂತ. ಧ್ರುವನ ಮುಖ ಸಣ್ಣದಾಗಿ, ಮುಖ ಒಣಗೋಯ್ತು. ದೇವ್ರು ಕೇಳಿದ್ರು, ಯಾಕೋ ಧ್ರುವ ಹೀಗಕ್ಕೆ ಮುಖ ಒಣಿಸ್ಕೊಂಡಿದ್ದಿ? ಪರಮಾತ್ಮ, ನನಗೆ ನಿನ್ನ ಸಾಮೀಪ್ಯ ಬೇಕು, ನನಗೆ ಈ ಧ್ರುವಲೋಕ, ಈ ರಾಜ್ಯ ಗೀಜ್ಯ ಏನು ಬೇಕಾಗಿಲ್ಲ. ಅಲ್ಲೋ ನಿಮ್ಮಪ್ಪ ತೊಡೆ ಮೇಲೆ ಕೂತ್ಕೊಂಡಾಗ ನಿಮ್ಮಮ್ಮ ಕೆಳಗೆ ಬೀಳಿಸಿದ್ಲು, ನಾನು ಅದಕ್ಕಿಂತ ಸ್ಥಿರವಾದ ಸಿಂಹಾಸನ ಬೇಕು ಅಂತ ತಪಸ್ ಮಾಡಿದೆಯಲ್ಲ, ತಪಸ್ ಮಾಡಿದೆ ಆ ಉದ್ದೇಶದಿಂದ. ಪರಮಾತ್ಮ ಅವಾಗ ಇನ್ನೂ ಸಣ್ಣ ಹುಡುಗಿದ್ದೆ, ಈಗೂ ಸಣ್ಣ ಹುಡುಗಿದ್ದೀನಿ, ಅದು ನಾರದರಿಂದ ಜ್ಞಾನ ಆಗಿದೆ. ಅವಾಗ ಅಜ್ಞಾನ ಆಗಿದೆ ಪರಮಾತ್ಮ. ಅವಾಗೇನು ತಿಳ್ಕೊಂಡಿದ್ದೆ, ಇದಕ್ಕಿಂತ ಮೇಲಿನ ಸ್ಥಿರವಾದ ಸಿಂಹಾಸನ ಸಾಕು ಅಂತ ತಿಳ್ಕೊಂಡು ಅಂತೇಳಿ. ನೀನು ನೋಡಿದ ಮೇಲೆ ಬೇರೆ ಏನು ಬೇಕಾಗ್ತದೆ ಹೇಳಿ ಪರಮಾತ್ಮ?
ನಿನಗಿಂತ ಶ್ರೇಷ್ಠ ಯಾವುದು ವಸ್ತು ಇದ್ರೆ ಹೇಳು, ಅದನ್ನು ಬೇಡ್ತೇನೆ. ಅಂತ ಬಾಲಹಠ ಮಾಡಿದ ವ್ಯಕ್ತಿ ಧ್ರುವ. ಇನ್ನೊಬ್ಬ ಬಾಲಕ ಪ್ರಹ್ಲಾದನಿಗೆ ಕೇಳ್ತಾನೆ ನರಸಿಂಹದೇವರು, ಬೇಕಪ್ಪ ವರ ಕೇಳ್ಕೋ ಪ್ರಹ್ಲಾದ, ನಿನ್ನ ಸ್ತೋತ್ರದಿಂದ ಸಂತುಷ್ಟನಾಗಿದ್ದೀನಿ. ನರಸಿಂಹ ಮತ್ತು ಕಪಟ ನಾಟಕ ಸೂತ್ರಧಾರಿ, ಕಪಟ ಚಾಲು ಮಾಡಿದ್ಯಾ ನೀನು, ಮೋಸ ಮಾಡ್ಲಿಕ್ಕೆ ಚಾಲು ಮಾಡಿದ್ಯಾ ಅಂತ ಕೇಳ್ತಾನೆ. ಅಷ್ಟು ಸಲಿಗೆ ಪರಮಾತ್ಮನಲ್ಲಿ. ಪರಮಾತ್ಮ ಕೇಳ್ತಾನೆ, ನಾನು ನಾಟಕ ಮಾಡ್ತಾ ಇದ್ದೇನೋ ಹೇಳು. ಅಲ್ಲ ಪರಮಾತ್ಮ, ನೀನು ಎಷ್ಟು ನಮ್ಮಂಥ ಸಾಮಾನ್ಯರನ್ನು ಮೋಸ ಮಾಡ್ತೀವಿ ಅಂತ ತಿಳ್ಕೊಂಡಂತಂದ್ರೆ ನಮ್ಮ ತಪಸ್ಸಿಗೆ ಒಲಿದು ಬರತ್ತೆ, ಪ್ರತ್ಯಕ್ಷನಾಗ್ತೀವಿ. ಅವಾಗ ಕೇಳ್ತೀವಿ ಏನು ವರ ಬೇಕು ಅಂತ ಕೊಂಡು ಕೇಳ್ತೀವಿ. ನಾವು ಹುಚ್ಚರು, ವರ ಅಂದರೆ ಶ್ರೇಷ್ಠ, ಸರ್ವಶ್ರೇಷ್ಠ ನೀನೇ ಅಂತ ಅನ್ನೋದನ್ನು ಮರೆತು ಬಿಡ್ತೇವೆ. ಸ್ವರ್ಗವೋ ಮೋಕ್ಷವೋ, ಸ್ವರ್ಗವೋ ಮತ್ತಿನ್ಯಾವುದೋ ಲೋಕವನ್ನು, ರಾಜ್ಯವನ್ನು ಕೇಳ್ಕೊಳ್ತೇವೆ. ಪರಮಾತ್ಮ ವರ ಅಂತ ತಿಳ್ಕೊಂಡಂತಂದ್ರೆ ಮತ್ತೇನಿಲ್ಲ, ಶ್ರೇಷ್ಠನಾದ ನೀನು, ಎಲ್ಲರಿಗಿಂತ ಸರ್ವೋತ್ತಮನಾಗಿರ್ತಕ್ಕಂಥ ನೀನೇ ನನಗೆ ಬೇಕೇ ಹೊರತು ಇಂಥ ವಸ್ತು ನನ್ನ ಎದುರಿಗಿರುವಾಗ, ಸರ್ವೋತ್ತಮನಾಗಿರ್ತಕ್ಕಂಥ ನೀನು ನನ್ನ ಎದುರಿಗಿರುವಾಗ ಬೇರೆ ಅದನ್ನು ನಾನು ಏಕೆ ಬೇಡ್ಕೊಳ್ಳಿ? ನಾನು ಬೇಡ್ಕೊಳ್ಳೋದಿಲ್ಲ. ನೀನು ಸ್ವಾಮಿ, ನಾನು ಸೇವಕ, ಸೇವೆ ಮಾಡೋದು ನನಗೆ ಗೊತ್ತಿದೆ, ನನಗೇನು ಬೇಕು ಕೊಡಬೇಕು ಅಂತ ನಿನಗೆ ಗೊತ್ತಿದೆ, ಕೇಳಬೇಕೇನು? ಅದಕ್ಕೆ ಅವಶ್ಯಕತೆ ಇಲ್ಲ, ನಾನು ಕೇಳೋದಿಲ್ಲ. ಪರಮಾತ್ಮ ಆಗ್ರಹ ಮಾಡ್ತೇನೆ ಪ್ರಹ್ಲಾದನಿಗೆ, 2 ವಾರ ಕೇಳಲಿಕ್ಕೆ ಬೇಕು, ನನ್ನ ಆರ್ಡರ್. ಧರ್ಮ ಸಂಕಟ, ಪರಮಾತ್ಮ ಆರ್ಡರ್ ಮೀರ್ಲಿಕ್ಕಿಲ್ಲ. ಆದರೆ ಪರಮಾತ್ಮನಿಂದ ಬೇರೆ ಆದ ಶ್ರೇಷ್ಠ ವಸ್ತು ಯಾವುದೂ ಇಲ್ಲ. ಏನು ಬೇಡ, 2 ಏನು ಬೇಡಲಪ್ಪ ನಾನು, ಒಂದಾದ್ರೆ ನೀನೇ ಬೇಕು ಅಂತ ಬೇಡ್ಬೋದಾಗಿತ್ತು. ಪ್ರಹ್ಲಾದ ಮೊದಲೇ ವರದಿಂದ ಕೇಳ್ತಾನೆ, ನಮ್ಮ ಅಪ್ಪನಿಗೆ ಸದ್ಗತಿ ಕೊಡು ಪರಮಾತ್ಮ. ನರಸಿಂಹ ಕೇಳ್ತಾನೆ, ನಿಮ್ಮಪ್ಪನಿಗೆ? ನಿನಗೆ ಇಷ್ಟು ಕೊಲ್ಲಬೇಕು ಅಂತೇಳಿ ಎಲ್ಲ ಪ್ರಯತ್ನ ಮಾಡಿದ್ದಲ್ಲ, ಆ ಅಪ್ಪನಿಗೆ ಸದ್ಗತಿ ಕೇಳ್ತೇನೋ? ಇದೇ ಋತ, ನೆನಪಿನ ಇಟ್ಕೊಳ್ಳಿ. ಹೌದು, ಪರಮಾತ್ಮ ಅವನು ಏನು ಮಾಡಿದ, ಅವನ ಕರ್ಮ ಅವರಿಗೆ. ಅವನಿಗೆ ಪುಣ್ಯವೋ ಪಾಪೋ ನೋಡ್ಕೊಳ್ಳಿಕ್ಕೆ ಯಮಧರ್ಮರಾಜ ನೀನೆಲ್ಲ ಇದ್ದೀರಿ. ನಾನು ಮಗ, ನನ್ನ ಕರ್ತವ್ಯ ಪಿತೃಗಳನ್ನು, ತಂದೆಯನ್ನು ಉದ್ಧರಿಸಬೇಕು. ಮಗನ ಕರ್ತವ್ಯ ತಂದೆಗೆ ಸದ್ಗತಿಯನ್ನು ಕೊಡಿಸಬೇಕು. ಕೊಡಿಸಬೇಕು. ಅದು ನನ್ನ ಕರ್ತವ್ಯ. ನನ್ನ ಕರ್ತವ್ಯ ನಾನು ಮಾಡ್ತಾ ಇದ್ದೇನೆ. ವರ ಕೇಳೋದು ಕೇಳಿದ್ದೇನೆ, ಸದ್ಗತಿ ಕೊಟ್ಟು. ಇದಕ್ಕಂತಾರೆ ಪಿತೃಭಕ್ತಿ. ಇದೇ ಋತ, ಇದೇ ಯಥಾರ್ಥ ಜ್ಞಾನ. ಎಲ್ಲಿ, ಏನು, ಹೇಗೆ, ಯಾವ ರೀತಿಯಿಂದ ಕೇಳಬೇಕು ಅಂತ ತಿಳ್ಕೊಂಡಂತ. ಇನ್ನೊಂದು ವರ, ಹೌದು, ವದಮೇ ತವ ದಾಸ್ಯ ಯೋಗಂ, ನಿನ್ನ ಸೇವೆ ಹೇಗೆ ಮಾಡಬೇಕು, ನಿನ್ನ ದಾಸನಾಗಿ ಹೇಗಿರಬೇಕು ಅನ್ನೋದನ್ನು ಕೊಡುವಂತೆ ತಿಳ್ಕೊಂಡಂತೇಳಿ. ಅದೇ ಅಮೃತಂಚಮೇ. ಅಮೃತ ಅಂದರೆ ಪರಮಾತ್ಮ. ಅಮೃತ ಪರಮಾತ್ಮ ಹೇಗೆ ಅಂತ ತಿಳ್ಕೊಂಡಂತ ಅನ್ನೋದನ್ನು ನಾವು ಮತ್ತೆ ನಾಳೆ ವಿಸ್ತಾರವಾಗಿ ತಿಳಿದುಕೊಳ್ಳಿಕ್ಕೆ ಪ್ರಯತ್ನಿಸೋಣ. ಅಮೃತ ಬಂತು, ಅಮೃತದ ಕಲಶ ಧನ್ವಂತರಿ ತೆಗೆದುಕೊಂಡು ಬಂದ. ಅಮೃತವನ್ನು ಮೋಹಿನಿ ಅಸುರರಿಗೆ ಕೊಡಲಿಲ್ಲ, ದೇವತೆಗಳಿಗೆ ಹಂಚಿದ್ಲು. ಏನು ಅಮೃತ? ಇದೊಂದು ನೀರೇ, ದ್ರವ ಪದಾರ್ಥವೇ. ಹಾಗಾದರೆ ದ್ರವ ಪದಾರ್ಥವಾಗಿದ್ದರೆ ಆ ಕಲಶದಲ್ಲಿ ಎಷ್ಟು ಲೀಟರ್ ಅಮೃತ ಇತ್ತು? 33 ಕೋಟಿ ದೇವತೆಗಳಿಗೆ ಕೊಟ್ಟರು, ಇನ್ನೂ ಉಳಿದಿದೆಯಲ್ಲ. ಆತ ಕಲಶದಲ್ಲಿ ಕೈಯಲ್ಲಿ ಹಿಡ್ಕೊಂಡು ಬಂದಿದ್ದಾನೆ. ಎಷ್ಟಿರ್ಬೋದು ಅದರಲ್ಲಿ? ಹಾಗಾದರೆ ಆ ಅಮೃತ ಯಾವುದು? ಇಲ್ಲಿ ಬೇಡ್ಕೊಳ್ತಕ್ಕಂಥ ಅಮೃತಂಚಮೆ, ಈ ಅಮೃತ ಯಾವುದು? ಇದರ ಬಗ್ಗೆ ಈಗಾಗಲೇ 1 ಗಂಟೆ ಆಯ್ತಲ್ಲ. ಯಾಕೆ ನಮ್ಮಲ್ಲಿ ನಮ್ಮ ವಿದ್ಯಾರ್ಥಿಗಳು ಕೊಡಿಸಿದ್ದೇನೆ. ಅವರು 1 ತಾಸಾದ ಕ್ಷಣಕ್ಕೇನೆ ಈ ಕೈ ಮಾಡ್ತಾರೆ.
ಹೌದು, ಕೇಳ್ತಕ್ಕಂಥವರ ಸಹನಶೀಲತೆಯನ್ನು ಭಾಳ ಪರೀಕ್ಷೆ ಮಾಡಬಾರ್ದಲ್ಲ. ಅದಕ್ಕೋಸ್ಕರ ಅಮೃತದ ಬಗ್ಗೆ ನಾಳೆ ಮಾತನಾಡೋಣ. ಇತಿ ಅದ್ಯ ಕಥಾ ಪ್ರಸಕ್ತಿ. ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯುಂ ನಮಾಮಿ. ಅಚ್ಯುತಾನಂತ ಗೋವಿಂದ ಸ್ಮೃತಿ ಮಾತ್ರಾರ್ಥಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಅಚ್ಯುತಾನಂತ ಗೋವಿಂದ ಪ್ರಣತಾಮರ್ತಿನಾಶನ ರೋಗಾನ್ಮೇ ನಾಶಯ ಶೇಷಾನ್ ಆಶು ಧನ್ವಂತರೇ ಹರೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ. ಅಕ್ಷರೋ ಯೋಜರಃ ಸರ್ವದೈವಾಮೃತಃ ಕುಕ್ಷಿಗಂ ಯಸ್ಯ ವಿಶ್ವಂ ಸದಾಜಾದಿಕಂ. ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲಾಖಂಡಮಂಡಲಂ. ಶ್ರೀಕೃಷ್ಣಾರ್ಪಣಮಸ್ತು.